ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಎಂ ಎ ಬಡೇಮಿಯಾ ಸ್ಪರ್ಧಾ ಭೂಗೋಳಶಾಸ್ತ್ರದ ಲೇಖಕ. ಕಳೆದ 27 ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡ್ತಾ ಇದ್ದೇನೆ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾದಂಥ ಪುಸ್ತಕ ಭೂಗೋಳಶಾಸ್ತ್ರ. ಕರ್ನಾಟಕ ರಾಜ್ಯ ಕಂಡಂತಹ ಮೊಟ್ಟ ಮೊದಲನೇ ಪುಸ್ತಕ ಸ್ಪರ್ಧಾ ಭೂಗೋಳಶಾಸ್ತ್ರ. 2026 16ನೇ ಹೊಸ ಮುದ್ರಣ ಇದು ರೆಡಿಯಾಗಿರ್ತದೆ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದಂತಹ ಮಾಹಿತಿ ಇದು ಒಳಗೊಂಡಿರ್ತದೆ. ಇವತ್ತಿನ ಟಾಪಿಕ್, ನಿನ್ನೆ ನಾವು ಮೊನ್ನೆ ಒಂದು ಟಾಪಿಕ್ ಮುಗಿಸಿದ್ದೇವೆ ಸರೋವರಗಳ ಬಗ್ಗೆ. ಇವತ್ತು ಅದರ ಮುಂದಿನ ಟಾಪಿಕ್ ಭೂಮಿಯ ಪದರುಗಳು ಅಥವಾ ಭೂಮಿಯ ಅಂತರಾಳದ ರಚನೆ. ಇವತ್ತಿನ ಟಾಪಿಕ್ ಭೂಮಿಯ ಅಂತರಾಳದ ರಚನೆ. Today's topic is the structure and the interior part of the earth. ಭೂಮಿಯ ಅಂತರಾಳದ ರಚನೆ ಅಥವಾ ಭೂಮಿಯ ಪದರುಗಳು. ಇವತ್ತಿನ ಈ ಟಾಪಿಕ್ ಯಾವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಇದೆಯಪ್ಪ ಅಂತಂದ್ರೆ, ವಿಶೇಷವಾಗಿ KS ಮೇನ್ಸ್ ಮಾಡುವಂಥ ವಿದ್ಯಾರ್ಥಿಗಳಿಗೆ, HSTR ಮತ್ತು GPSTR ಸಮಾಜ ವಿಜ್ಞಾನ ಓದುತ್ತಿರುವಂಥ ಸ್ಪರ್ಧಾರ್ಥಿಗಳಿಗೆ ಇದು ಒಂದು ಮೇಜರ್ ಟಾಪಿಕ್. ಇನ್ನು ಬೇರೆ ಬೇರೆ CET ಒಳಗೆ ಕ್ವಶನ್ಸ್ ಬಂದಿದ್ದಾವ, ಬಟ್ ಬಹಳ ರೇರ್, ಕಡಿಮೆ ಪ್ರಮಾಣದಾಗ ಬಂದಿದ್ದಾವ. ಆದರೆ ಎಲ್ಲ ಎಕ್ಸಾಮ್ದಲ್ಲಿ ಬರುವಂಥ ಕ್ವಶನ್ಸ್ ಇದ್ರಾಗ ಬರ್ತವೆ. ನಾವು ಒಂದೊಂದು ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ. ಭೂಮಿಯ ಅಂತರಾಳದ ರಚನೆ, ಈ ಅಧ್ಯಯನ ಯಾರಿಗೆ ಸಂಬಂಧಪಟ್ಟಿರ್ತದೆ? ಭೂಮಿಯ ಅಂತರಾಳದ ಅಧ್ಯಯನ ವಿಶೇಷವಾಗಿ ಜಿಯಾಲಜಿಸ್ಟ್ ಇದನ್ನು ಸ್ಟಡಿ ಮಾಡ್ತಾರೆ. ಅಂದ್ರೆ ಭೂಗರ್ಭಶಾಸ್ತ್ರಜ್ಞರು ಈ ಭೂಮಿಯ ಅಂತರಾಳದ ಅಧ್ಯಯನ ವಿಶೇಷವಾಗಿ ಭೂಗರ್ಭಶಾಸ್ತ್ರಜ್ಞರಿಗೆ ಸಂಬಂಧಪಟ್ಟಿರ್ತದ. ಜಿಯಾಲಜಿಸ್ಟ್ ಇದನ್ನು ಸ್ಟಡಿ ಮಾಡ್ತಾರೆ. ಆ ಭೂಗರ್ಭಶಾಸ್ತ್ರಜ್ಞರು ಭೂಮಿಯ ಅಂತರಾಳದ ಬಗ್ಗೆ ಅಧ್ಯಯನ ಮಾಡಿ ತಮ್ಮದೇ ಆದಂತಹ ಕೆಲವೊಂದು ವಿಚಾರಗಳನ್ನು ಕೊಟ್ಟಿದ್ದಾರೆ. ಭೂಮಿ ಒಳಗೆ ಏನಿದೆ, ಯಾವ ಖನಿಜಗಳು ಕಂಡು ಬರ್ತವೆ, ಎಷ್ಟು ಪದರುಗಳು ಕಂಡು ಬರ್ತವೆ, ಎಷ್ಟು ಉಷ್ಣಾಂಶ ಕಂಡು ಬರ್ತದೆ, ಎಷ್ಟು ಒತ್ತಡ ಕಂಡು ಬರ್ತದೆ, ಈ ರೀತಿ ಹಲವಾರು ಸಂಗತಿಗಳು ಇಲ್ಲಿ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಹಾಗಾದರೆ ಈ ಭೂಮಿಯ ಅಂತರಾಳದ ಬಗ್ಗೆ ಅಧ್ಯಯನ ಮಾಡಲು 2 ವಿಧಾನಗಳು ಅನುಸರಿಸ್ತಾರೆ. ಒಂದು ಪರೋಕ್ಷ ವಿಧಾನ ಬರ್ತದೆ, ಮತ್ತೊಂದು ಅಪರೋಕ್ಷ ವಿಧಾನ ಬರ್ತದೆ. ಅಪರೋಕ್ಷ ವಿಧಾನ. ಭೂಗರ್ಭಶಾಸ್ತ್ರಜ್ಞರು ಈ 2 ವಿಧಾನಗಳನ್ನು ಅಧ್ಯಯನ ಮಾಡಿ ಭೂಮಿಯ ಅಂತರಾಳದ ಬಗ್ಗೆ ತಮ್ಮದೇ ಆದಂತಹ ವಿಚಾರಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಪರೋಕ್ಷ ವಿಧಾನ ಅಂದ್ರೆ ಏನು? ಡೈರೆಕ್ಟ್ ಎವಿಡೆನ್ಸ್. ಒಂದು ಡೈರೆಕ್ಟ್ ಎವಿಡೆನ್ಸ್ ಅಂಡ್ ಇಂಡೈರೆಕ್ಟ್ ಎವಿಡೆನ್ಸ್. ನೋಡ್ರಿ, ಪರೋಕ್ಷ ವಿಧಾನ ಅಂತಂದ್ರೆ ಸೌರಮಂಡಲದಲ್ಲಿನ ಬೇರೆ ಬೇರೆ ಆಕಾಶ ಕಾಯಗಳು, ಫಾರ್ ಎಕ್ಸಾಂಪಲ್ ಧೂಮಕೇತುಗಳು ಭೂಮಿ ಮೇಲೆ ಬಂದು ಬೀಳ್ತಾವೆ, ಉಲ್ಕೆಗಳು ಭೂಮಿ ಮೇಲೆ ಬಂದು ಬೀಳ್ತಾವೆ. ಇವೆಲ್ಲ ಸೌರಮಂಡಲದ ಭಾಗಗಳು, ಇವೆಲ್ಲ ಸೌರಮಂಡಲದ ಮೆಂಬರ್ಸ್ ಆಗಿರ್ತಾವ. ಹಾಗಾಗಿ ಈ ಪರೋಕ್ಷ ವಿಧಾನದೊಳಗೆ ಬೇರೆ ಬೇರೆ ಆಕಾಶ ಕಾಯಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ. ಯಾಕೆ? ಅವು ಸಹ ನಮ್ಮ ಭೂಮಿಗೆ ಸಂಬಂಧ ಅದಾವ, ಅವು ಸಹ ಸೌರಮಂಡಲಕ್ಕೆ ಸಂಬಂಧ ಅದಾವ. ಹಾಗಾಗಿ ಆ ಪರೋಕ್ಷ ವಿಧಾನದಲ್ಲಿ ಬರುವಂತಹ ಈ ಚಂದ್ರ ಇರಬಹುದು, ಉಲ್ಕೆಗಳು ಇರಬಹುದು, ಕ್ಷುದ್ರ ಗ್ರಹಗಳು, ಅವನ್ನು ಸ್ಟಡಿ ಮಾಡಿ ಭೂಗರ್ಭಶಾಸ್ತ್ರಜ್ಞರು ಭೂಮಿಯ ಅಂತರಾಳವನ್ನು 3 ವಿಧಗಳಾಗಿ ಮಾಡಿರ್ತಾರೆ. ಇನ್ನು ಅಪರೋಕ್ಷ ವಿಧಾನ, ಇಂಡೈರೆಕ್ಟ್ ಎವಿಡೆನ್ಸ್.
ಬರ್ತಾವ್ರಿ. ಒಂದ ಭೂಕಂಪಗಳು ಮತ್ತು ಜ್ವಾಲಾಮುಖಿಗಳು, ಒಂದ ಭೂಕಂಪಗಳು ಬರ್ತಾವೆ, ಮತ್ತೊಂದ ಜ್ವಾಲಾಮುಖಿಗಳು ಬರ್ತಾವೆ. ಇವೇನದಾವಲ್ಲ ಅಪರೋಕ್ಷ ವಿಧಾನಗಳು. ಕೇಳ್ರಿ, ಇಲ್ಲಿ ಭೂಕಂಪಗಳು ಆದಾಗ 3 ಪ್ರಕಾರದ ಅಲೆಗಳು ಹೊರಗೆ ಬರ್ತಾವ. ನೀಳಲೆ, ಅಡ್ಡಲೆ, ಮೇಲ್ಮೈ ಅಲೆ. ಪ್ರೈಮರಿ ವೇವ್ಸ್, ಸೆಕೆಂಡರಿ ವೇವ್ಸ್, ಓಕೆ, ಟರ್ಷರಿ ವೇವ್ಸ್. 3 ಬರ್ತಾವ. ಇಲ್ಲಿ 3 ಬರ್ತಾವ. 3 ಯಾಕೆ 3 ಬರ್ತಾವಪ್ಪ? ಭೂಮಿ ಒಳಗ 3 ಪದರ ಅದಾವ. ಇನ್ನ ಜ್ವಾಲಾಮುಖಿಗಳು ಆದಾಗ 3 ಪ್ರಕಾರದ ವಸ್ತುಗಳು ಹೊರಗೆ ಬರ್ತಾವ. ದ್ರವ ವಸ್ತುಗಳು, ಘನ ವಸ್ತುಗಳು, ಅನಿಲ ವಸ್ತುಗಳು. ಜ್ವಾಲಾಮುಖಿಗಳಿಂದಲೂ 3 ವಸ್ತುಗಳು ಹೊರಗೆ ಬರ್ತಾವ. 3 ಈ ತರಂಗಗಳು ಹೊರಗೆ ಬರ್ತಾವ. ತರಂಗಗಳು ಜ್ವಾಲಾಮುಖಿಗಳಿಂದ 3 ವಸ್ತುಗಳು ಹೊರಗೆ ಬರ್ತಾವ. ಇಲ್ಲಿ ಅರ್ಥ ಏನಪ್ಪಾ ಅಂತಂದ್ರೆ, ಭೂಮಿ ಒಳಗೆ ವಿಶೇಷವಾಗಿ 3 ಮುಖ್ಯ ಪದರುಗಳು ಇರುವುದರಿಂದ 3 ವಸ್ತುಗಳು ಜ್ವಾಲಾಮುಖಿಗಳಿಂದಲೂ ಹೊರಗೆ ಬರ್ತಾವೆ. ಅದರಂತ ಭೂಕಂಪಗಳಿಂದಲೂ ಹೊರಗೆ ಬರ್ತಾವೆ. ಇಲ್ಲಿ ಈ ಬೇರೆ ಬೇರೆ ಭೂಗರ್ಭ ಶಾಸ್ತ್ರಜ್ಞರು ಇಲ್ಲಿ ಭೂಮಿಯನ್ನು ಅದರ ಮೇಲ್ಭಾಗದಿಂದ ಕೇಂದ್ರ ಬಿಂದುವಿನವರೆಗೂ 3 ಪದರುಗಳಾಗಿ ಮಾಡ್ಯಾರ. ಬೇರೆ ಬೇರೆ ಭೂಗರ್ಭ ಶಾಸ್ತ್ರಜ್ಞರು ಭೂಮಿಯನ್ನು ಅದರ ಮೇಲ್ಭಾಗದಿಂದ ಅದರ ಕೇಂದ್ರ ಬಿಂದುವಿನವರೆಗೂ 3 ವಿಧಗಳಾಗಿ ಮಾಡಿರ್ತಾರೆ. ಹಾಗಾದ್ರೆ ಆ 3 ಪದರುಗಳು ಯಾವ್ಯಾವ ಅನ್ನೋದು ಮೊದಲು ನಾವಿಲ್ಲಿ ಒಂದೊಂದ ಡಿಸ್ಕಷನ್ ಮಾಡ್ಕೊಂತ ಬರೋಣ. ಒಂದೇ ನೋಡ್ರಿ, ಸುಯೇಸ್ ಅನ್ನುವಂಥ ವ್ಯಕ್ತಿ, ಎಡ್ವರ್ಡ್ ಸುಯೇಸ್ ಅನ್ನುವಂಥ ವ್ಯಕ್ತಿ ಏನು ಮಾಡಿದ್ದಾನೆ? ಆ ಭೂಮಿಯನ್ನು ಅದರ ಮೇಲ್ಭಾಗದಿಂದ ಕೇಂದ್ರ ಬಿಂದುವಿನವರೆಗೂ ಇರುವಂತಹ 3 ಪದರುಗಳಿಗೆ ಬೇರೆ ಬೇರೆ ಹೆಸರು ಕೊಟ್ಟಾನೆ. ಸುಯೇಸ್ ಅನ್ನುವಂಥ ವ್ಯಕ್ತಿ. ಅದು ಒಂದು ಸಿಯಾಲ್. ಎರಡನೇದ್ದು ಸೀಮಾ ಅಥವಾ ಸೈಮಾ. ಮೂರನೇದ್ದು ನೀಫೆ ಅಂತ ಕರೆದಾನ. ನೀಫೆ, ಹೌದಾ? ಎಡ್ವರ್ಡ್ ಸುಯೇಸ್ ಅನ್ನುವಂಥ ವ್ಯಕ್ತಿ ಆ 3 ಪದರುಗಳು ಒಳಗೊಂಡಿರುವ ಖನಿಜಾಂಶಗಳ ಆಧಾರದ ಮೇಲೆ ಅವಕ್ಕವ ಸಿಯಾಲ್, ಸೀಮಾ, ನೀಫೆ ಅಂತ ಕರೆದಾನ. ಸಿಯಾಲ್, ಸೀಮಾ, ನೀಫೆ. ಮುಂದೆ ಮತ್ತೊಬ್ಬ ವಿಜ್ಞಾನಿ ಬರ್ತಾನೆ. ಮತ್ತೊಬ್ಬ ವಿಜ್ಞಾನಿ ಆರ್ಥರ್ ಹೋಮ್ ಅನ್ನುವಂಥ ವ್ಯಕ್ತಿ ಇವಕ್ಕ ಏನಂತ ಕರೆದಪ್ಪ ಅಂತಂದ್ರೆ ಶಿಲಾಗೋಳ, ಮಿಶ್ರಗೋಳ ಮತ್ತು ಕೇಂದ್ರಗೋಳ. ಹೌದಾ? ಸುಯೇಸ್, ಸಿಯಾಲ್, ಸೀಮಾ, ನೀಫೆ. ಆರ್ಥರ್ ಹೋಮ್ ಅನ್ನುವಂಥ ವ್ಯಕ್ತಿ ಶಿಲಾಗೋಳ, ಮಿಶ್ರಗೋಳ, ಕೇಂದ್ರಗೋಳ. ಇನ್ನೂ ಬರ್ತಾರೆ ಡ್ಯಾಲಿ ಅನ್ನುವಂಥ ವ್ಯಕ್ತಿ ಮೇಲ್ಪದರು, ಮಧ್ಯಪದರು, ಒಳಪದರು. ಹೌದಾ? ಆ ಡ್ಯಾಲಿ ಅನ್ನುವಂಥ ವ್ಯಕ್ತಿ ಇವಕ್ಕ ಮೇಲ್ಪದರು, ಮಧ್ಯಪದರು, ಒಳಪದರು ಅಂತ ಮಾಡಿದ್ದಾನೆ. ಮೇಲ್ಪದರು, ಮಧ್ಯಪದರು, ಒಳಪದರು. ಸಿಯಾಲ್, ಸೀಮಾ, ನೀಫೆ. ಹೌದಾ? ಸಿಯಾಲ್, ಸೀಮಾ, ನೀಫೆ ಅಂತ ಮಾಡಿದ್ದಾರೆ. ಇನ್ನೊಬ್ಬ ವ್ಯಕ್ತಿ ಬರ್ತಾನೆ ಡ್ಯಾಲಿ ಹೊರವಲಯ, ಮಧ್ಯವಲಯ, ಕೇಂದ್ರ ವಲಯ. ಹಿಂಗ ಸುಮಾರು ವ್ಯಕ್ತಿಗಳು ಇವಕ್ಕ ಬೇರೆ ಬೇರೆ ನೇಮ್ಸ್ ಕೊಟ್ಟಾರೆ. ಆದರೆ ಹೆಚ್ಚು ಸಮಂಜಸವಾದಂಥ ಹೆಸರುಗಳು ಸಿಯಾಲ್, ಸೀಮಾ, ನೀಫೆ, ಶಿಲಾಗೋಳ, ಮಿಶ್ರಗೋಳ, ಕೇಂದ್ರಗೋಳ. ಇಷ್ಟು ನೀವು ನೆನ್ಪಿಟ್ಕೊಡ್ರಿ. ಯಾಕಂತಂದ್ರೆ ಇದು ಒಂದು ಮೇಜರ್ ಟಾಪಿಕ್. ಮೇನ್ಸ್ ಎಕ್ಸಾಮ್ದಾಗ ಬರೆಯುವಂಥ ಟಾಪಿಕ್ ಇದು. ನಿಮಗೆ ಆಬ್ಜೆಕ್ಟಿವ್ ಬರ್ತಾವ ಕ್ವಶನ್ಸ್, ಕೆಲವೊಂದು ಬರ್ತಾವ ಆಬ್ಜೆಕ್ಟಿವ್ ಕ್ವಶನ್ಸ್ ಹೇಳ್ತೀನಿ. ಆದ್ರೆ ಬರೆಯುವುದು ಕೇಸ್ ಮೇನ್ಸ್ ಎಕ್ಸಾಮ್ದಾಗ 15 ಮಾರ್ಕ್ಸಿಗೆ ಬರೆಯುವಂಥ ಟಾಪಿಕ್ ಇದು. HSTR, GPSTR ಎಕ್ಸಾಮ್ದೊಳಗೆ 3, 4, 5 ಮಾರ್ಕ್ಸಿಗೆ ಬರೆಯುವಂಥ ಪಾಯಿಂಟ್ಸ್ ಇದ್ರಾಗ ಬರ್ತಾವ. ನಾನು ನಿಮಗೆ ಒಂದೊಂದ ಹೇಳ್ಕೊಂತ ಹೋಗ್ತೇನೆ. ಅದರಾಗ ಮೊದಲನೇದ್ದು ಶಿಲಾಗೋಳ, ಸಿಯಾಲ್. ಮೊದಲನೇದ್ದು ಶಿಲಾಗೋಳ ಅಥವಾ ಸಿಯಾಲ್. ಹಾಗಾದ್ರೆ ಇಲ್ಲಿ
ಶಿಲಾಗೋಳ. ಶಿಲಾಗೋಳ ಅಂತಂದ್ರೆ ಏನು? ಇದಕ್ಕೆ ನಾವು ಇಂಗ್ಲಿಷ್ ಒಳಗೆ ಕ್ರಸ್ಟ್, ಮ್ಯಾಂಟಲ್, ಕೋರ್, ಹೌದಾ? ಇದಕ್ಕೆ ನಾವು ಕ್ರಸ್ಟ್ ಅಂತ ಕರೆದೇವಿ, ಇದಕ್ಕೆ ಮ್ಯಾಂಟಲ್ ಅಂತ ಕರೆದೇವಿ, ಇದಕ್ಕೆ ಕೋರ್ ಅಂತ ಕರೆದೇವಿ. ಸಿಯಾಲ್, ಸೀಮಾ, ನೀಫೆ ಆರ್ ಕ್ರಸ್ಟ್. ಕ್ರಸ್ಟ್ ಕ್ರಸ್ಟ್ ಐತ್ ನೋಡಿ, ಕ್ರಸ್ಟ್, ಮ್ಯಾಂಟಲ್, ಔಟರ್ ಕೋರ್, ಇನ್ನರ್ ಕೋರ್, ಆರ್ ಲಿಥೋಸ್ಪಿಯರ್, ಲಿಥೋಸ್ಪಿಯರ್, ಆಸ್ಥೆನೋಸ್ಪಿಯರ್, ಸೆಂಟ್ರೋಸ್ಪಿಯರ್. ಲಿಥೋಸ್ಪಿಯರ್, ಆಸ್ಥೆನೋಸ್ಪಿಯರ್, ಸೆಂಟ್ರೋಸ್ಪಿಯರ್. ನೇಮ್ಸ್ ಭಾಳ ಅದಾವ, ನೇಮ್ಸ್ ಭಾಳ ಅದಾವ. ಹಾಗಾಗಿ ನೀವು ಈ ಇಂಗ್ಲಿಷ್ ವರ್ಡ್ ನೆನ್ಪಿಟ್ಕೊಡ್ರಿ. ಯಾಕಂತಂದ್ರೆ ಕನ್ನಡದಾಗ ಹೆಸರು ಭಾಳ ಅದಾವ್ರಿ, ಕನ್ಫ್ಯೂಷನ್ ಆಗ್ತಾವ, ಆ ನೇಮ್ಸ್ ಕನ್ಫ್ಯೂಷನ್ ಆಗ್ತಾವ. ಹಾಗಾಗಿ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಕ್ವಶನ್ಸ್ ಬರ್ತದೆ, ಪೇಪರ್ ಬರ್ತದಲ್ಲ, ಅದ್ರಾಗ ನಿಮಗೆ ಇವೇನದಾವಲ್ಲ ಬೇರೆವು ಇಂಗ್ಲಿಷ್ ವರ್ಡ್ಸ್ ಇದ್ದ ಇರ್ತಾವ, ಕನ್ಫ್ಯೂಷನ್ ಆಗೋದಿಲ್ಲ. ಎಸ್, ಶಿಲಾಗೋಳ. ಶಿಲಾಗೋಳ ಅಂದ್ರೆ ಏನು? ಎದಕ್ಕೆ ಶಿಲಾಗೋಳ ಅಂತ ಕರೆದಾರೆ? ಭೂಮಿಯ ಮೇಲ್ಪದರಿಗೆ ಶಿಲಾಗೋಳ ಅಂತ ಕರೆದಾರೆ. ಭೂಮಿಯ ಹೊರಪದರಿಗೆ ಅಥವಾ ಮೇಲ್ಪದರಿಗೆ ಶಿಲಾಗೋಳ ಅಂತ ಕರೆದಾರೆ. ಕ್ರಸ್ಟ್ ಮೀನ್ಸ್ ದಿ ಔಟರ್ ಲೇಯರ್ ಆಫ್ ದಿ ಅರ್ತ್. ದಿ ಅಪ್ಪರ್ ಲೇಯರ್ ಆಫ್ ದಿ ಅರ್ತ್ ಇಸ್ ಕಾಲ್ಡ್ ಕ್ರಸ್ಟ್. ದಿ ಅಪ್ಪರ್ ಲೇಯರ್ ಆಫ್ ದಿ ಅರ್ತ್ ಇಸ್ ಕಾಲ್ಡ್ ಕ್ರಸ್ಟ್. ಭೂಮಿಯ ಮೇಲ್ಪದರಿಗೆ ಶಿಲಾಗೋಳ. ನೋಡ್ರಿ, ಶಿಲಾಗೋಳಕ್ಕೆ ಇನ್ನೂ ಬಹಳ ನೇಮ್ಸ್ ಅದಾವ. ಶಿಲಾಗೋಳಕ್ಕೆ ಇನ್ನೂ ಹೆಸರು ಬಹಳ ಕೊಟ್ಟಾರೆ. ಭೂಕವಚ, ಅದ ಭೂಕವಚ, ತೊಗಟೆ, ಮೇಲ್ಚಿಪ್ಪು, ಗಟ್ಟಿ ಪದರು, ಹೊರ ಪದರು, ಭೂವಲ್ಕೆ. ಹೌದ? ಹೆಸರುಗಳು ಬಹಳ ಅದಾವ. ಇವೆಲ್ಲ ಹೆಸರು ಬೇರೆ ಬೇರೆ ಸಿಟಿ ಒಳಗೆ ಬಂದಂತ ಹೆಸರು. ಭೂಕವಚ, ತೊಗಟೆ, ಮೇಲ್ಚಿಪ್ಪು, ಘನಪದರು, ಗಟ್ಟಿ ಪದರು, ಭೂವಲ್ಕೆ, ಶಿಲಾಗೋಳ. ಅದ ಇವೆಲ್ಲ ಅದಕ್ಕೆ ನೇಮ್ಸ್ ಕೊಟ್ಟಾರ. ಎಸ್, ನಮ್ಮ ಭೂಮಿಯ ಕೇಂದ್ರ ಬಿಂದು, ನಮ್ಮ ಭೂಮಿಯ ಕೇಂದ್ರ ಬಿಂದುವಿಗೆ ಹೋಲಿಸಿ ನೋಡಿದಾಗ, ಭೂಮಿಯ ಕೇಂದ್ರ ಬಿಂದುವಿಗೆ ಹೋಲಿಸಿ ನೋಡಿದಾಗ ಇದು ಅತ್ಯಂತ ತೆಳುವಾದಂಥ ಪದರ. ಕ್ರಸ್ಟ್ ಇಸ್ ವೆರಿ ಥಿನ್ ಲೇಯರ್ ಇಫ್ ಯು ಕಂಪೇರ್ ಟು ದಿ ಅರ್ತ್ ಸೆಂಟರ್ ಪಾರ್ಟ್. ಅದು ಭೂಮಿಯ ಕೇಂದ್ರ ಭಾಗಕ್ಕೆ ಹೋಲಿಸಿ ನೋಡಿದಾಗ, ನಮ್ಮ ಭೂಮಿಗೆ ಹೋಲಿಸಿದ್ರೆ ಇದು ಸಣ್ಣ ತೆಳುವಾದಂಥ ಪದರ. ತೊಗಟೆ, ಆಗ ನಾನು ತೊಗಟೆ ಅಂತ ಹೇಳಿದ್ದೀನಿ. ತೊಗಟೆ ಗಿಡಗಳ ಮೇಲೆ, ತೊಗಟೆ ಗಿಡಗಳ ಮೇಲ್ಭಾಗದಾಗ ತೊಗಟೆ ಇರ್ತದೆ. ಆ ತೊಗಟೆ ಕಿತ್ತರೆ ಅದೊಂದು ಲೇಯರ್, ಅದೊಂದು ಸಣ್ಣ ಲೇಯರ್. ಈಗ ನಮ್ಮ ಬಾಡಿ ಮೇಲೆ, ನಮ್ಮ ದೇಹದ ಮೇಲೆ ಹೆಂಗೆ ಡ್ರೆಸ್ ಅದಾವಲ್ಲ, ಇವೇನದಾವ ನಾವು ಡ್ರೆಸ್ ಹಾಕೊಂತೀವಲ್ಲ, ಈ ಡ್ರೆಸ್ ಎಷ್ಟು ತೆಳಗದಾವಲ್ಲ, ಆ ರೀತಿ ಭೂಮಿಗೆ ಹೋಲಿಸಿದ್ರೆ ಅಷ್ಟು ತೆಳುವಾದಂಥ ಪದರು ಶಿಲಾಗೋಳ. ಇಟ್ ಈಸ್ ವೆರಿ ವೆರಿ ಥಿನ್ ಲೇಯರ್. ಹಾಗಾದರೆ ಶಿಲಾಗೋಳದ ಸರಾಸರಿ ದಪ್ಪ, what is the average thickness of the earth crust? The average thickness of the earth crust is about 40 kilometer. ಶಿಲಾಗೋಳದ ಸರಾಸರಿ ದಪ್ಪ 40 ಕಿಲೋಮೀಟರ್. ಶಿಲಾಗೋಳದ ಸರಾಸರಿ ದಪ್ಪ ಕೇವಲ 40 ಕಿಲೋಮೀಟರ್. ಆದರೆ ನೋಡಿ, ಶಿಲಾಗೋಳದ ದಪ್ಪ ಎಲ್ಲ ಕಡೆ ಒಂದ ರೀತಿ ಇಲ್ಲ. ಆ ಶಿಲಾಗೋಳದ ದಪ್ಪ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವ್ಯತ್ಯಾಸವಾಗ್ತದೆ. The thickness of the crust is not similar everywhere. It differs from one place to another place in thickness. ಅದ ದಪ್ಪ ಒಂದ ರೀತಿ ಇಲ್ಲ. ಆ ದಪ್ಪ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವ್ಯತ್ಯಾಸವಾಗ್ತದೆ. ಎಸ್, ಇಲ್ಲಿ
ಈ ಶಿಲಾಗೋಳವನ್ನು ಏನು ಮಾಡಿದ್ದಾರಪ್ಪ, ಎರಡು ವಿಧಗಳಾಗಿ ಮಾಡಿದ್ದಾರೆ. ಈ ಶಿಲಾಗೋಳವನ್ನು ಎರಡು ವಿಧಗಳಾಗಿ ಮಾಡಿದ್ದಾರೆ. ಒಂದು ಭೂಖಂಡ ಶಿಲಾಗೋಳ, ಭೂಖಂಡ ಶಿಲಾಗೋಳ ಅಂತ ಮಾಡಿದ್ದಾರೆ, ಭೂಖಂಡ ಶಿಲಾಗೋಳ. ಮತ್ತೊಂದು ಬರ್ತದೆ ಸಾಗರಿಕ ಶಿಲಾಗೋಳ. ದಟ್ ಕ್ರಸ್ಟ್, earth crust is classified into two categories. First one is continental crust, continental crust. Second one is oceanic crust, second one is oceanic crust. That continental crust lies below the continents. There are 7 continents. It is lies below the continents, and oceanic crust is lies below the oceans. ಭೂಖಂಡ ಶಿಲಾಗೋಳ, ಸಾಗರಿಕ ಶಿಲಾಗೋಳ. ಅಂದರೆ ಭೂಮಿ ಮೇಲೆ 7 ಖಂಡದಾವ. ಆ ಖಂಡಗಳ ಕೆಳಗೆ ಏನು ಬರ್ತದೆ, ಅದಕ್ಕೆ ನಾವಿಲ್ಲಿ ಭೂಖಂಡ ಶಿಲಾಗೋಳ ಅಂತ ಕರೆದೇವಿ. ಇನ್ನು ಸಾಗರಿಕ ಶಿಲಾಗೋಳ, ಸಾಗರಗಳ ತಳಭಾಗದೊಳಗೆ ಕಂಡು ಬರುವಂತಹ ಶಿಲಾಗೋಳಕ್ಕೆ ಸಾಗರಿಕ ಶಿಲಾಗೋಳ ಅಂತ ಕರೆದ. ಒಂದು ಭೂಖಂಡ ಶಿಲಾಗೋಳ, ಇನ್ನೊಂದು ಸಾಗರಿಕ ಶಿಲಾಗೋಳ. ಇದು ನಿಮಗೆ ಗೊತ್ತಿರಲಿ. ಶಿಲಾಗೋಳದ ಸರಾಸರಿ ದಪ್ಪ, ಶಿಲಾಗೋಳದ ಸರಾಸರಿ ದಪ್ಪ 40 ಕಿಲೋಮೀಟರ್. ಆದರೆ ಭೂಖಂಡ ಶಿಲಾಗೋಳ, ಭೂಖಂಡಗಳ ಕೆಳಗೆ ಬಹಳ ದಪ್ಪ ಐತಿ, ಸಾಗರದ ಕೆಳಗೆ ಬಹಳ ತಿಳುವಾಗಿರ್ತದೆ. ಭೂಖಂಡ ಶಿಲಾಗೋಳ ಎಷ್ಟು ದಪ್ಪಿದೆಪ್ಪ ಅಂತಂದ್ರೆ ಸುಮಾರು 60 ಕಿಲೋಮೀಟರ್ ದಪ್ಪಿದೆ ನೋಡ್ರಿ. ಹೌದಾ? ಇವೇನದವಲ್ಲ, ಸಾಗರದ ಕೆಳಗೆ, ಸಾಗರ ಸಮುದ್ರಗಳ ಕೆಳಗೆ ಇದು ಬಹಳ ತಿಳುವಾಗಿರ್ತದೆ. ಸಾಗರದ ಕೆಳಗೆ ಭೂಖಂಡಗಳ ಕೆಳಗೆ ಬಹಳ ದಪ್ಪಾಗಿರ್ತದೆ, ಸುಮಾರು 60 ಕಿಲೋಮೀಟರ್. ಇನ್ನು ಸಾಗರಗಳ ಕೆಳಗೆ ಇದರ ದಪ್ಪ ಕೇವಲ 3 ರಿಂದ 10 ಕಿಲೋಮೀಟರ್. ಹೌದಾ? 3 ರಿಂದ 10 ಕಿಲೋಮೀಟರ್ ನೆನ್ಪಿಟ್ಕೊಳ್ಳಿ. ಭೂಖಂಡ ಶಿಲಾಗೋಳ 60 ಕಿಲೋಮೀಟರ್, ಸಾಗರಿಕ ಶಿಲಾಗೋಳ ಕೇವಲ 3 ರಿಂದ 10 ಕಿಲೋಮೀಟರ್ ದಪ್ಪಾಗಿರ್ತದೆ. ಎಸ್, ಈಗ ಕೇಳ್ರಿ, ಇಲ್ಲಿ ಭೂಖಂಡ ಶಿಲಾಗೋಳದೊಳಗೆ ಯಾವ ಪ್ರಕಾರದ ಶಿಲೆಗಳು ಹೆಚ್ಚದಾವ? ಭೂಖಂಡ ಶಿಲಾಗೋಳದೊಳಗೆ ಗ್ರಾನೈಟ್ ಶಿಲೆಗಳು ಹೆಚ್ಚದಾವ, ಗ್ರಾನೈಟ್. ಸಾಗರಿಕ ಶಿಲಾಗೋಳದೊಳಗೆ ಬೆಸಾಲ್ಟ್ ಶಿಲೆಗಳು ಹೆಚ್ಚದಾವ, ಬೆಸಾಲ್ಟ್. That continental crust contains maximum granites and oceanic crust contains maximum basalt rocks. ಹೌದಾ? ಭೂಖಂಡ ಶಿಲಾಗೋಳದಾಗ ಗ್ರಾನೈಟ್ ಶಿಲೆಗಳು ಹೆಚ್ಚದಾವ, ಅಂದ್ರೆ ಗಟ್ಟಿಯಾದಂಥ ಖನಿಜಗಳು, ಶಿಲೆಗಳು ಹೆಚ್ಚದಾವ. ಆದರೆ ಸಾಗರ ಸಮುದ್ರಗಳ ತಳಭಾಗದೊಳಗೆ ಬೆಸಾಲ್ಟ್ ಶಿಲೆಗಳು ಹೆಚ್ಚದಾವ. ಇದು ನಿಮಗೆ ಗೊತ್ತಿರಲಿ. ಕೇಳ್ರಿ, ಇಲ್ಲಿರುವಂತಹ ಖನಿಜಗಳನ್ನು ಆಧರಿಸಿ ಭೂಖಂಡ ಶಿಲಾಗೋಳಕ್ಕೆ ಸಿಯಾಲ್ ಅಂತ ಕರೆದ, ಸಿಯಾಲ್. ಸಾಗರಿಕ ಶಿಲಾಗೋಳಕ್ಕೆ ಸೀಮಾ ಅಂತ ಕರೆದ. ಇದು ನಿಮಗೆ ಗೊತ್ತಿರಲಿ. ಅದ ಆಕ್ಚುಲಿ ಶಿಲಾಗೋಳಕ್ಕೆ ಸಿಯಾಲ್ ಅಂತ ಕರೆದ, ಬಟ್ ಇಲ್ಲಿ ಮತ್ತೆ ಚೇಂಜ್ ಮಾಡ್ಯಾರ. ಹೌದಾ? ಭೂಖಂಡ ಶಿಲಾಗೋಳಕ್ಕೆ ಸಿಯಾಲ್ ಅಂದ್ರೆ 2 ಖನಿಜಗಳು, ಸಿಲಿಕೇಟ್ ಮತ್ತು ಅಲ್ಯೂಮಿನಿಯಂ. ಒಂದು ಸಿಲಿಕಾನ್, ಮತ್ತೊಂದು ಅಲ್ಯೂಮಿನಿಯಂ. ಇಲ್ಲಿ ಸೀಮಾ ಸಿಲಿಕಾನ್ ಮತ್ತು ಮ್ಯಾಗ್ನೀಷಿಯಂ. ಹೌದಾ? ಆ ಖನಿಜಗಳನ್ನು ಆಧರಿಸಿ ಇವಕ್ಕೆ ಸಿಯಾಲ್ ಮತ್ತು ಸೀಮಾ ಅಂತ ಕರೆದಾರ. ಭೂಖಂಡ ಶಿಲಾಗೋಳದೊಳಗೆ 7 ಖಂಡಗಳು ನೆಲೆಸಿಕೊಂಡಿದ್ದಾವೆ. ಸಾಗರಿಕ ಶಿಲಾಗೋಳದೊಳಗೆ
5 ಸಾಗರಗಳು ನೆಲೆಸಿಕೊಂಡಿದ್ದಾವ. ಇದು ನಿಮಗೆ ಗೊತ್ತಿರಲಿ. ಇನ್ನು ಶಿಲಾಗೋಳ ಹೆಂಗ ನಿರ್ಮಾಣವಾಗೈತಿ, ಶಿಲಾಗೋಳ ಯಾವುದರಿಂದ ನಿರ್ಮಾಣವಾಗಿರ್ತದ? ಇದು ಶಿಲೆಗಳಿಂದ ನಿರ್ಮಾಣವಾಗೈತಿ. ನಾನು ನಿಮಗೆ ಮೊನ್ನೆ ಹೇಳೇನಿ, ಶಿಲೆಗಳ ಟಾಪಿಕ್ ಮೊನ್ನೆ ಹೇಳೇನಿ, ಹೌದಾ? ಇದು 3 ಪ್ರಕಾರದ ಶಿಲೆಗಳಿಂದ ನಿರ್ಮಾಣವಾಗೈತಿ. ಈ ಶಿಲಾಗೋಳ 3 ಪ್ರಕಾರದ ಶಿಲೆಗಳಿಂದ ನಿರ್ಮಾಣವಾಗೈತಿ. ಒಂದ ಅಗ್ನಿಶಿಲೆ, ಎರಡನೇದ್ದು ಪದರು ಶಿಲೆ, ಮೂರನೇದ್ದು ರೂಪಾಂತರ ಶಿಲೆ. ಅಗ್ನಿಶಿಲೆ, ಪದರು ಶಿಲೆ, ರೂಪಾಂತರ ಶಿಲೆ. ಅದ 3 ಪ್ರಕಾರದ ಶಿಲೆಗಳು ಕೂಡಿ ಶಿಲಾಗೋಳ ನಿರ್ಮಾಣವಾಗಿರ್ತದೆ, ಶಿಲಾಗೋಳ ರಚನೆಯಾಗಿರ್ತದೆ. ಎಸ್, ಇಲ್ಲಿ ಪ್ರಶ್ನೆ ಹೆಂಗೆ ಕೇಳ್ಯಾರ ನೋಡ್ರಿ. ಭೂಮಿಯಿಂದ ಒಳಗೆ ಹೋದಂಗ, ಭೂಮಿಯ ಮೇಲ್ಭಾಗದಿಂದ ಒಳಗೆ ಹೋದಂಗ ಉಷ್ಣಾಂಶ ಏನಾಗ್ತದೆ? ಭೂಮಿಯಿಂದ ಒಳಗೆ ಹೋದಂಗ ಉಷ್ಣಾಂಶ ಹೆಚ್ಚಾಗ್ತದೆ. ಟೆಂಪರೇಚರ್ ಇನ್ಕ್ರೀಸಿಂಗ್ ಇನ್ ಬಿನೀತ್ ದ ಅರ್ತ್. ಭೂಮಿ ಒಳಗೆ ಹೋದಂಗ ಉಷ್ಣಾಂಶ ಹೆಚ್ಚಾಗ್ತದೆ. ಹಾಗಾದರೆ ಎಷ್ಟು ಆಳಕ್ಕೆ ಎಷ್ಟು ಉಷ್ಣಾಂಶ ಹೆಚ್ಚಾಗ್ತದೆ ಪ್ರಶ್ನೆ ಬಂದಿರ್ತದೆ. ಭೂಮಿ ಒಳಗೆ ಹೋದಂಗ ಪ್ರತಿ 32 ಮೀಟರ್ ಆಳಕ್ಕೆ 1 ಡಿಗ್ರಿ ಉಷ್ಣಾಂಶ ಹೆಚ್ಚಾಕೊಂತ ಹೋಗ್ತದೆ. 1 ಡಿಗ್ರಿ ಟೆಂಪರೇಚರ್ ಇನ್ಕ್ರೀಸಿಂಗ್ ವಿತ್ ಎವ್ರಿ 32 ಮೀಟರ್ ಡೀಪ್ ಡೆಪ್ತ್. ಪ್ರತಿ 32 ಮೀಟರ್ ಆಳಕ್ಕೆ 1 ಡಿಗ್ರಿ ಉಷ್ಣಾಂಶ ಹೆಚ್ಚಾಕೊಂತ ಹೋಗ್ತದೆ. ಇದು ನಿಮಗೆ ಗೊತ್ತಿರಲಿ. ನೋಡ್ರಿ, ಭೂಮಿಯಿಂದ ಮೇಲೆ ಹೋದಂಗ ಉಷ್ಣಾಂಶ ಕಡಿಮೆ ಆಗ್ತದೆ. ಹೆಂಗಿದೆ ನೋಡ್ರಿ, ಇಲ್ಲಿ ಭೂಮಿಯಿಂದ ಮೇಲೆ ಹೋದಂಗ ಉಷ್ಣಾಂಶ ಕಡಿಮೆ ಆಗ್ತದೆ. ಪ್ರತಿ 1000 ಮೀಟರ್ ಎತ್ತರಕ್ಕೆ 6.5 ಡಿಗ್ರಿ ಉಷ್ಣಾಂಶ ಕಡಿಮೆ ಆಗ್ತದೆ. ಮೇಲೆ ಹೋದಂಗ ಕಡಿಮೆ ಆಗ್ತದೆ, ಆದ್ರೆ ಭೂಮಿ ಒಳಗೆ ಹೋದಂಗ ಹೆಚ್ಚಾಗ್ತದೆ. ಕಾರಣ, ಭೂಮಿ ಒಳಗೆ ಹೋದಂಗ ಭೂಮಿಯ ಸಾಂದ್ರತೆ ಹೆಚ್ಚಾಕೊಂತ ಹೋಗ್ತದೆ, ಭೂಮಿಯ ಒತ್ತಡ ಹೆಚ್ಚಾಕೊಂತ ಹೋಗ್ತದೆ. ಸಾಂದ್ರತೆ ಮತ್ತು ಒತ್ತಡ ಹೆಚ್ಚಾಗುವುದರಿಂದ ಒಳಗೆ ಉಷ್ಣಾಂಶ ಹೆಚ್ಚಾಕೊಂತ ಹೋಗ್ತದೆ. ಭೂಮಿಯಿಂದ ಮೇಲೆ ಹೋದಂಗ ಕಡಿಮೆ ಆಗ್ತದೆ. ಕಾರಣ, ಭೂಮಿ ಕಾಯುವುದ, ಓಕೆ, ಈ ಭೂಮಿ ಕಾಯುವುದು ಸೂರ್ಯನಿಂದ. ಮೊದಲ ಭೂಮಿ ಕಾಯ್ತದೆ, ಆಮೇಲೆ ವಾಯುಮಂಡಲ ಕಾಯ್ತದೆ. ಭೂಮಿಯಿಂದ ಮೇಲೆ ಹೋದಂಗ ಉಷ್ಣಾಂಶ ಕಡಿಮೆ ಆಗ್ತದೆ. ಪ್ರತಿ 1000 ಮೀಟರ್ ಎತ್ತರಕ್ಕೆ 6.5 ಡಿಗ್ರಿ ಉಷ್ಣಾಂಶ ಕಡಿಮೆ ಆಗ್ತದೆ. ನಿಮಗೆ ಗೊತ್ತಿರಲಿ, ಭೂಮಿಯ ಸರಾಸರಿ ಉಷ್ಣಾಂಶ 15 ಡಿಗ್ರಿ ಸೆಲ್ಸಿಯಸ್. ಭೂಮಿ ಒಳಗೆ ಹೋದಂಗ ಪ್ರತಿ 32 ಮೀಟರ್ ಆಳಕ್ಕೆ 1 ಡಿಗ್ರಿ ಕಡಿಮೆ ಆಗ್ತದೆ. ಭೂಮಿಯಿಂದ ಮೇಲೆ ಹೋದಂಗ ಪ್ರತಿ 1000 ಮೀಟರ್ ಎತ್ತರಕ್ಕೆ 6.5 ಡಿಗ್ರಿ ಉಷ್ಣಾಂಶ ಕಡಿಮೆ ಆಗ್ಕೊಂತ ಹೋಗ್ತದೆ. ಎಸ್, ಜಸ್ಟ್ ನಾವು ಡಿಸ್ಕಷನ್ ಮಾಡಿದ್ದೇವೆ. ಶಿಲಾಗೋಳ 3 ಪ್ರಕಾರದ ಶಿಲೆಗಳಿಂದ ನಿರ್ಮಾಣವಾಗಿರ್ತದೆ. ಮತ್ತೊಂದು ಪ್ರಶ್ನೆ ಬಂದಿರ್ತದೆ, 3 ಪ್ರಕಾರದ ಶಿಲೆಗಳಲ್ಲಿ, ನಾನು ಮೊನ್ನೆ ಹೇಳಿಲ್ಲ, ಇವತ್ತು ಹೇಳ್ತಾ ಇದ್ದೇನೆ. ಆ 3 ಪ್ರಕಾರದ ಶಿಲೆಗಳಲ್ಲಿ ಅಂದ್ರೆ ಅಗ್ನಿಶಿಲೆ, ಪದರು ಶಿಲೆ, ರೂಪಾಂತರ ಶಿಲೆ. ಆ 3 ಪ್ರಕಾರದ ಶಿಲೆಗಳಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವ ಶಿಲೆ ಯಾವುದು? ಶಿಲಾಗೋಳದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವ ಶಿಲೆ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವ ಶಿಲೆ ಯಾವುದಪ್ಪ ಪ್ರಶ್ನೆ ಬಂದಿರ್ತದೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವಂತಹ ಶಿಲೆ ಪದರು ಶಿಲೆ. ಶಿಲಾಗೋಳದಾಗ ಮ್ಯಾಕ್ಸಿಮಮ್
ಯಾವುದೈತಿಪ್ಪ ಅಂದರೆ ಪದರು ಶಿಲೆ. ಹಾಗಾದರೆ ಆ ಪದರು ಶಿಲೆಯ ಶೇಕಡಾ ಪ್ರಮಾಣ ಎಷ್ಟು? ಆ ಪದರು ಶಿಲೆಯ ಶೇಕಡಾ ಪ್ರಮಾಣ 75. ಭೂಮಿಯ ಮೇಲೆ ಶೇಕಡಾ 75ರಷ್ಟು ಪದರು ಶಿಲೆಗಳು ಕಂಡು ಬರ್ತಾವೆ. ಪದರು ಶಿಲೆಗಳು ಇದು ನಿಮಗೆ ಗೊತ್ತಿರಲಿ. ಹೌದಾ? ಕೆಲವೊಂದು ಕ್ವಶನ್ಸ್ ಬಂದಾಗಿದ್ರಾಗ, ಕೆಲವೊಂದು ಕ್ವಶನ್ಸ್ ಮಾತ್ರ ಬಂದಾವ, ಬಟ್ ಬರೆಯುವಂಥ ಟಾಪಿಕ್ ಇದು. KS ಮೇನ್ಸ್ ಎಕ್ಸಾಮ್ ಇರ್ಬೋದು, HSTR GPSTR ಎಕ್ಸಾಮ್ ಇರ್ಬೋದು, ಅಲ್ಲೇ 5 ಮಾರ್ಕ್ಸಿಗೆ ಬರೆಯೋದು, 15 ಮಾರ್ಕ್ಸಿಗೆ ಬರೆಯುವಂಥ ಟಾಪಿಕ್ ಆಗಿರ್ತದೆ. ಎಸ್, ಇಲ್ಲೇ ಶಿಲಾಗೋಳದ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ, ಈ ಶಿಲಾಗೋಳವನ್ನು ಎಡ್ವರ್ಡ್ ಸುಯೆಸ್ ಅನ್ನುವಂಥ ವ್ಯಕ್ತಿ ಸಿಯಾಲ್ ಸೀಮಾ ನೀಫಿ ಅಂತ ಮಾಡ್ಯಾನ. ಆ ಎಡ್ವರ್ಡ್ ಸುಯೆಸ್ ಅನ್ನುವಂಥ ವ್ಯಕ್ತಿ ಏನು ಮಾಡ್ಯಾನ, ಈ ಶಿಲಾಗೋಳವನ್ನು ಮತ್ತವ 2 ಭಾಗ ಮಾಡ್ಯಾನ. ಇನ್ನು ಬರ್ಷಣಿ ನಿಮಗಳೆ, ಇಲ್ಲಿ ಬರ್ಷಣಿ ಸಿಯಾಲ್ ಮತ್ತು ಸೀಮಾ ಅಂತ ಮಾಡ್ಯಾನ. ಮೊದಲ ಸಿಯಾಲ್ ಸೀಮಾ ನೀಫಿ ಅಂತ ಮಾಡಿದ್ದಾರೆ. ಮತ್ತು ಶಿಲಾಗೋಳದಾಗ ಅವಿರುವಂಥ ಖನಿಜಾಂಶಗಳನ್ನು ಆಧರಿಸಿ ಅವಕ್ಕೆ ಮತ್ತವ ಸಿಯಾಲ್ ಮತ್ತು ಸೀಮಾ ಅಂತ ಮಾಡ್ಯಾನ. ಸಿಯಾಲ್ ಭೂಖಂಡ ಶಿಲಾಗೋಳಕ್ಕೆ ಸಿಯಾಲ್ ಅಂತ ಕರೆದಾನ, ಸಾಗರಿಕ ಶಿಲಾಗೋಳಕ್ಕೆ ಸೀಮಾ ಅಂತ ಕರೆದಾನ. ಕೇಳ್ರಿ, ಮೇಜರ್ ಪಾಯಿಂಟ್ ಸಿಯಾಲ್ ಮತ್ತು ಸೀಮಾ ಇದ ತಿಳ್ಕೊಳ್ರಿ. ಸಿಯಾಲ್ ಮತ್ತು ಸೀಮಾ ಪದರುಗಳಿಗೆ ಬೇರ್ಪಡಿಸುವ ವಲಯ ಯಾವುದು? ಸಿಯಾಲ್ ಮತ್ತು ಸೀಮಾ ಪದರುಗಳನ್ನು ಬೇರ್ಪಡಿಸುವ ವಲಯ ಯಾವುದು? ಇಲ್ಲಿ ಸೈಡ್ ಬರಿತೀನಿ, ಕೋನಾರ್ಡ್ ವಲಯ. ಕೋನಾರ್ಡ್ ವಲಯ ಸಿಯಾಲ್ ಮತ್ತು ಸೀಮಾ ಪದರುಗಳನ್ನು ಬೇರ್ಪಡಿಸುವ ವಲಯ ಕೋನಾರ್ಡ್ ವಲಯ. ಇವು ಜನರಲಿ ಕೇಳುವಂಥ ಕ್ವಶನ್ಸ್. ಯಾವ್ಯಾವ ಪದರುಗಳಿಗೆ ಯಾವ ಯಾವ ವಲಯಗಳು ಬೇರ್ಪಡಿಸ್ತಾವ, ಯಾವ ಯಾವ ರೇಖೆಗಳು ಬೇರ್ಪಡಿಸ್ತಾವ ಕೇಳುವಂಥ ಕ್ವಶನ್ಸ್ ಆಗಿರ್ತಾವ. ಎಸ್, ಇದು ಒಂದಾಯ್ತು. ಇಲ್ಲಿ ಭೂಕಂಪದ ಅಲೆಗಳು ಬರ್ತಾವ. ಭೂಕಂಪದ ಮುಂದೆ ಬರ್ತಾ ಟಾಪಿಕ್ ಹೇಳಿದ್ರೆ ನೆಕ್ಸ್ಟ್ ಹೇಳ್ತೇನೆ. ಭೂಕಂಪದ ಯಾವ ಅಲೆಗಳು ಈ ಶಿಲಾಗೋಳದ ಮೂಲಕ ಚಲಿಸ್ತಾವ? ಭೂಕಂಪದ 3 ಅಲೆಗಳು, ನೀಳಲೆ, ಅಡ್ಡಲೆ, ಮೇಲ್ಮೈ ಅಲೆ, 3 ಅಲೆಗಳು ಶಿಲಾಗೋಳದ ಮೂಲಕ ಚಲಿಸ್ತಾವ. ಯಾಕಂತಂದ್ರೆ ಇದು ತೆಳುವಾದಂಥ ಪದರು, ಕಡಿಮೆ ಸಾಂದ್ರತೆ ಹೊಂದಿದಂಥ ಪದರು. ಇದು ಬಹಳ ಕಡಿಮೆ ಪ್ರಮಾಣದೊಳಗಿದೆ, ಇದು ಕಡಿಮೆ ಸಾಂದ್ರತೆ ಹೊಂದಿದಂಥ ಪದರಾಗಿರ್ತದೆ. ಓಕೆ, ಎಸ್, ಇದು ನಿಮಗೆ ಗೊತ್ತಿರಲಿ. ಸಿಯಾಲ್ ಮತ್ತು ಸೀಮಾಗಳನ್ನು ಬೇರ್ಪಡಿಸುವ ವಲಯ ಕೋನಾರ್ಡ್. ಎಸ್, ಈಗ ನೋಡಿ ಮತ್ತೊಂದಿದೆ, ಮತ್ತೊಂದು ಲೇಯರ್. ಅದ ಶಿಲಾಗೋಳ ಮತ್ತು ಮಿಶ್ರಗೋಳ. ಶಿಲಾಗೋಳ ಮತ್ತು ಮಿಶ್ರಗೋಳಗಳನ್ನು ಬೇರ್ಪಡಿಸುವ ವಲಯ ಯಾವುದು? ಮತ್ತೊಂದು ವಲಯ ಇದೆ. ಶಿಲಾಗೋಳ ಮತ್ತು ಮಿಶ್ರಗೋಳಗಳನ್ನು ಬೇರ್ಪಡಿಸುವ ವಲಯ ಯಾವುದು? ಇಲ್ಲಿ ಸೈಡ್ ಬರೀತೀವಿ ನೋಡಿ, ಅದು ಮೊಹೊರೊವಿಕ್ ವಲಯ. ಕೋನಾರ್ಡ್ ವಲಯ ಸಿಯಾಲ್ ಮತ್ತು ಸೀಮಾಗಳನ್ನು ಬೇರ್ಪಡಿಸ್ತಾರೆ. ಮೊಹೊರೊವಿಕ್ ವಲಯ ಶಿಲಾಗೋಳ ಮತ್ತು ಮಿಶ್ರಗೋಳಗಳನ್ನು ಬೇರ್ಪಡಿಸ್ತಾರೆ. ಕೇಳುವಂಥ ಪಾಯಿಂಟ್ಸ್, ಕೇಳುವಂಥ ಕ್ವಶನ್. ಹಾಗಾಗಿ ಇವನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ರಿ. ಎಸ್, ಇನ್ನು ನೆಕ್ಸ್ಟ್ ಎರಡನೇ ಪಾಯಿಂಟ್ ಮಿಶ್ರಗೋಳ. ಮಿಶ್ರಗೋಳ ಇದು ನಿಮಗೆ ಗೊತ್ತಿರಲಿ. ಮಿಶ್ರಗೋಳದ ಬಗ್ಗೆ ನಿಮಗೆ ಗೊತ್ತಿರಲಿ. ಮೊದಲ ಇಲ್ಲಿ ಒಂದು ಲೇಯರ್ ಐತೆ ನೋಡಿ. ಇಲ್ಲಿ
ಚೇಂಜ್ ಆಗ್ತದೆ ಇದು ಸಿಸ್ಟಮ್ ಅಂತ ಸಿಸ್ಟಮ್ ಚೇಂಜ್ ಮಾಡ್ಯಾರ ಇಲ್ಲಿ ಅದ ಇಲ್ಲಿ ಪದರ ಎಷ್ಟು ಮಾಡ್ಯಾರ ನೋಡ್ರಿ ಕಾಂಟಿನೆಂಟಲ್ ಕ್ರಸ್ಟ್ ಸಿಯಾಲ್ ಅದ ಓಸಿಯಾನಿಕ್ ಕ್ರಸ್ಟ್ ಸಿಯಾಲ್ ಇದಕ್ಕೂ ಸಿಯಾಲ್ ಅಂತ ಕಲ್ಲ ಅಪ್ಪರ್ ಮ್ಯಾಂಟಲ್ ಅದ ಎರಡನೇ ಪದರು ಮ್ಯಾಂಟಲ್ ನ ಬರ್ಸಿ ನಿಮಗೆ ಅಪ್ಪರ್ ಮ್ಯಾಂಟಲ್ ಅದ ಮತ್ತೆ ಮೋಲ್ಟೆಡ್ ಅಸ್ಟೆನೋಸ್ಪಿಯರ್ ಸಾಲಿಡ್ ಅಸ್ಟೆನೋಸ್ಪಿಯರ್ ಮ್ಯಾಂಟಲ್ ಟ್ರಾನ್ಸಿಷನ್ ಓಕೆ ಲೋವರ್ ಮ್ಯಾಂಟಲ್ ಔಟರ್ ಮೋಲ್ಟೆಡ್ ಕೋರ್ ಇನ್ನರ್ ಕೋರ್ ಈ ರೀತಿ ಬಹಳ ಭಾಗ ಮಾಡ್ಯಾರ ನಾಳೆ ಒಂದು ವೇಳೆ ನೀವು ಕೇಸ್ ಎಕ್ಸಾಮ್ ಬರ್ಯಾಕತ್ರೆ ಇವನ್ನೆಲ್ಲ ಡೈಗ್ರಾಮ್ ಹಾಕೊಂತ ಬರಿಬೇಕ್ರಿ ಬರೀ ಹಂಗ ಬರವಣಿಗೆ ಬರ್ಕೊಂತ ಹೋದ್ರೆ ನಿಮಗೆ ಮಾರ್ಕ್ಸ್ ಕೊಡಂಗಿಲ್ಲ ಕಂಪಲ್ಸರಿ ಡೈಗ್ರಾಮ್ ಹಾಕ್ಬೇಕಾಗ್ತದೆ ಅಲ್ಲಿರುವಂತಹ ಲಕ್ಷಣಗಳು ಅವುಗಳ ನೇಮ ಅವುಗಳ ಲಕ್ಷಣಗಳು ಏನದಾವಲ್ಲ ಅವನ್ನೆಲ್ಲಾನು ಬರ್ಕೊಂತ ಹೋಗ್ಬೇಕು ಅದ ನೋಡ್ರಿ ಇಲ್ಲಿಂದ ಭೂಮಿ ಸ್ಟಾರ್ಟ್ ಆಗ ಒಂದು ಪಾರ್ಟ್ ತಗೊಂಡಾರ ಒಂದು ರೀತಿ ಕೇಕ್ ಕಟ್ ಮಾಡಿದಾಗ ಒಂದು ಪಾರ್ಟ್ ತೆಗೆದು ಒಳಗಿನ ಭೂಮಿ ಪಾರ್ಟ್ ತೆಗೆದು ಇಟ್ಟಾರ ಈ ರೀತಿ ಲೇಯರ್ ಮಾಡ್ಯಾರ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ 6378 ಕಿಲೋಮೀಟರ್ ಮುಗೀತದೆ ಬಟ್ ಇಲ್ಲಿ 70 ಕೊಟ್ಟಾನ ನೀವು ಅದೇ ಎಂಡಿಗೆ 70 ಕೊಟ್ಟಾನ 6378 ಕಿಲೋಮೀಟರ್ ಕೇಂದ್ರ ಬಿಂದುಗೆ ಮುಗೀತದೆ ಪರವಾಗಿಲ್ಲ ಹೆಚ್ಚು ಕಡಿಮೆ ಆಗ್ತದೆ ಅದ್ರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಹೋಗಬೇಡಿ ಇವೇನದಾವಲ್ಲ ಲೇಯರ್ಸ್ ಭೂಮಿಯ ಲೇಯರ್ಸ್ ಕರೆಕ್ಟ್ ಆಗಿ ನೀವು ನೋಡ್ಕೊಳ್ಳಿ ಆಮೇಲೆ ಇವೇನದಾವಲ್ಲ ದಪ್ಪ ಥಿಕ್ನೆಸ್ ಚೇಂಜ್ ಆಗ್ಬೋದು ಹೆಚ್ಚು ಕಡಿಮೆ ಚೇಂಜ್ ಆಗ್ತಾವ ಯಾಕಂತಂದ್ರೆ ಇವೆಲ್ಲ ಅಂದಾಜು ಡಾಟಾ ಯಾರು ಒಳಗೆ ಹೋಗಿ ಅಳದು ಬಂದಿಲ್ಲ ಅಲ್ಲಿ ಹೋಗಕ್ಕೆ ಆಗುವುದಿಲ್ಲ ಅಳಿಲಿಕ್ಕೆ ಆಗುವುದಿಲ್ಲ ಅಂದಾಜು ಡಾಟಾ ಕೊಟ್ಟಾರೆ ಹಾಗಾಗಿ ಇಲ್ಲಿ ನಮಗೆ ಥಿಕ್ನೆಸ್ ದಾಗ ವೇರಿಯೇಷನ್ ಆಗ್ತದೆ ಅದರ ಬಗ್ಗೆ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಓಕೆ ರೈಟ್ ಈಗ ನಾವು ಎರಡನೇದು ಮಿಶ್ರ ಗೋಳೆ ಎರಡನೇದು ಮಿಶ್ರ ಗೋಳೆ ಹೆಡ್ಡಿಂಗ್ ಹಾಕ್ಕೊಡ್ರಿ ಮಿಶ್ರ ಗೋಳೆ ಎರಡನೇದು ಮಿಶ್ರ ಗೋಳ ಇದಕ್ಕೆ ಸೀಮಾ ಅಂತೂ ಕರೆದಾರ ಇದಕ್ಕೆ ಮ್ಯಾಂಟಲ್ ಲೇಯರ್ ಮ್ಯಾಂಟಲ್ ಲೇಯರ್ ನೋಡಿ ನಾಟ್ ಮೆಂಟಲ್ ಶಬ್ದಗಳು ಬೇರೆ ಬೇರೆ ಅರ್ಥ ಕೊಡ್ತಾವ ಅದ ಇದು ಮ್ಯಾಂಟಲ್ ಲೇಯರ್ ಮ್ಯಾಂಟಲ್ ಸ್ತರ ಶಿಲಾಗೋಳದ ನಂತರ ಮಿಶ್ರಗೋಳ ಪ್ರಾರಂಭಗೊಳ್ಳುತ್ತದೆ ಶಿಲಾಗೋಳದ ನಂತರ ಮಿಶ್ರಗೋಳ ಪ್ರಾರಂಭಗೊಳ್ಳುತ್ತದೆ ಮ್ಯಾಂಟಲ್ ಲೇಯರ್ ಅದ ನೋಡ್ರಿ ಅದನ್ನ ಮತ್ತೆ ಹೊರಗಿಟ್ಟಾರೆ ಅದ ಜಸ್ಟ್ ಹಂಗೆ ಇಮೇಜಿನ್ ಮಾಡ್ಕೊಂತ ಈ ರೀತಿ ಹೊರಗಿದೆ ಅದರ ನಂತರ ಹಿಂಗಿದೆ ಅದರ ನಂತರ ಹಿಂಗಿದೆ ಅದರ ನಂತರ ಹಿಂಗಿದೆ ಅವನ ನಿಮಗೆ ಚಿತ್ರ ಇಲ್ಲಿ ಕೊಟ್ಟಿರ್ತಾರೆ ಇವನ್ನ ಕರೆಕ್ಟ್ ಆಗಿ ನೋಡ್ಕೊಡ್ರಿ ಮ್ಯಾಂಟಲ್ ಸ್ಥರ ಎಲ್ಲಿಂದ ಸ್ಟಾರ್ಟ್ ಆಗ್ತದಪ್ಪ ಅದನ್ನು ನೋಡ್ರಿ ಅದ ಮಿಶ್ರಗೋಳದ ನಂತರ ಪ್ರಾರಂಭಗೊಳ್ಳುತ್ತದೆ ಮ್ಯಾಂಟಲ್ ಅದ ಮಿಶ್ರಗೋಳದ ನಂತರ ಅಂದರೆ 40 ಕಿಲೋಮೀಟರ್ದಿಂದ ಪ್ರಾರಂಭಗೊಳ್ಳುತ್ತದೆ ಶಿಲಾಗೋಳ 40 ಕಿಲೋಮೀಟರ್ಗೆ ಮುಗೀತ 40 ಕಿಲೋಮೀಟರ್ ನಂತರ ಮಿಶ್ರಗೋಳ ಬರ್ತದೆ ಇದು 40ಕ್ಕೆ ಪ್ರಾರಂಭಗೊಳ್ಳುತ್ತದೆ 40ರಿಂದ ಎಷ್ಟು ಆಳದವರೆಗೂ ಕಂಡು ಬರ್ತದೆ 40ರಿಂದ ಸುಮಾರು 2900 ಕಿಲೋಮೀಟರ್ ಆಳದವರೆಗೂ ಕಂಡು ಬರ್ತದೆ 40ರಿಂದ 2900 ಕಿಲೋಮೀಟರ್ ಆಳದವರೆಗೂ ಇದು ಕಂಡು ಬರ್ತದೆ ನಿಮಗೆ ಗೊತ್ತಿರಲಿ ಮಿಶ್ರಗೋಳ 40ಕ್ಕೆ ಸ್ಟಾರ್ಟ್ ಆಗ್ತದೆ ಶಿಲಾಗೋಳದ ನಂತರ ಸ್ಟಾರ್ಟ್ ಆಗ್ತದೆ 2900 ಕಿಲೋಮೀಟರ್ ಆಳಕ್ಕೆ ಮುಗೀತದೆ ಹಂಗಾದ್ರೆ ಇಲ್ಲಿ ಮಿಶ್ರಗೋಳದ ಸರಾಸರಿ ದಪ್ಪ ಹೆಂಗೆ ತೆಗಿಬಹುದು ನೋಡ್ರಿ
2900 ಒಳಗೆ 40 ಮೈನಸ್ ಮಾಡಿ, 40 ಮೈನಸ್ ಮಾಡಿ. 2860 ಕಿಲೋಮೀಟರ್ ದಪ್ಪ ಐತಿ. ಮಿಶ್ರ ಗೋಳದ ಹೆಚ್ಚು ಕಡಿಮೆ ದಪ್ಪ ಯಾವುದೈತಪ್ಪ ಅಂತಂದ್ರೆ ಎಷ್ಟಿದೆಪ್ಪ ಅಂತಂದ್ರೆ 2880 ಕಿಲೋಮೀಟರ್ ದಪ್ಪ ಆಗಿರ್ತದೆ. ಹಾ ನೋಡ್ರಿ ಈಗೇನಾಗ್ತದೆ, ಜಸ್ಟ್ ಮುಂಚೆ ನಾವು ಡಿಸ್ಕಷನ್ ಮಾಡಿದ್ದೇವೆ. ಭೂಮಿ ಒಳಗೆ ಹೋದಂಗೆ ಉಷ್ಣಾಂಶ ಏನಾಗ್ತದೆ, ಹೆಚ್ಚಾಗ್ತದೆ. ಹಾಗಾದರೆ ಮಿಶ್ರ ಗೋಳದೊಳಗೆ ಎಷ್ಟು ಉಷ್ಣಾಂಶ ಇದೆಯಪ್ಪ? ಮಿಶ್ರ ಗೋಳದೊಳಗೆ ಉಷ್ಣಾಂಶ 1000 ಡಿಗ್ರಿಯಿಂದ 1500 ಡಿಗ್ರಿವರೆಗೂ ವ್ಯತ್ಯಾಸ ಆಗ್ತದೆ. 1000 ಡಿಗ್ರಿಯಿಂದ 1500 ಡಿಗ್ರಿವರೆಗೂ ಉಷ್ಣಾಂಶದ ವ್ಯತ್ಯಾಸ ಆಗ್ತದೆ. ಇಲ್ಲಿ ಉಷ್ಣಾಂಶ ಮ್ಯಾಕ್ಸಿಮಮ್ ಕಂಡು ಬರ್ತದೆ ನೋಡ್ರಿ. 1000 ಡಿಗ್ರಿ ಶಿಲಾಗೋಳದ ಕಡಿಮೆ ಇದೆ, ಶಿಲಾಗೋಳದ ಕಡಿಮೆ ಇದೆ. ಹಂಗಾಗಿ ಅದಕ್ಕೆ ಏನಂತ ಕರೆದಾರಪ್ಪ? ಘನಪದರು, ಘನಪದರು, ಗಟ್ಟಿ ಪದರು. ಹಂಗಾಗಿ ಅದರ ಮೇಲೆ ನಾವು ನಿಂತೇವಿ, ಅದರ ಮೇಲೆ ನಾವು ನಡೆದಾಡ್ತೀವಿ, ಶಿಲಾಗೋಳದ ಮೇಲೆ ನಾವು ಓಡಾಡ್ತೀವಿ, ವಾಹನಗಳು ಚಲಿಸ್ತಾವ. ಯಾಕೆ? ಅದು ಗಟ್ಟಿದೆ, ಅದು ಘನ ರೂಪದೊಳಗಿದೆ. ಯಾಕೆ? ಉಷ್ಣಾಂಶ ಕಡಿಮೆ ಇದೆ. ಈಗ ಇಲ್ಲಿ ನೋಡ್ರಿ ಉಷ್ಣಾಂಶ ಹೆಚ್ಚಿದೆ. ಮಿಶ್ರ ಗೋಳಕ್ಕೆ ಏನಂತ ಕರೆದಾರಪ್ಪ? ಸೀಮಾ. ಮಿಶ್ರ ಗೋಳಕ್ಕೆ ಸೀಮಾ ವಲಯ ಅಂತ ಕರೆದಾರ. ಸೀಮಾ. ಓಕೆ, ಎಡ್ವರ್ಡ್ ಸುಯಸ್ ಅನ್ನುವಂಥ ವ್ಯಕ್ತಿ ಇದಕ್ಕೆ ಸೀಮಾ ಅಂತ ಕರೆದಾನ. ಏನಿದು ಸೀಮಾ ಅಂತಂದ್ರೆ ಇಲ್ಲಿರುವಂತ ಖನಿಜಗಳು ಸಿಲಿಕೇಟ್ ಮತ್ತು ಮ್ಯಾಗ್ನೀಷಿಯಂ. ಇಲ್ಲಿರುವಂತ ಖನಿಜಗಳು ಸಿಲಿಕೇಟ್ ಮತ್ತು ಮ್ಯಾಗ್ನೀಷಿಯಂ ಖನಿಜಗಳು ಕಂಡು ಬರ್ತವೆ. ಸಿಲಿಕೇಟ್ ಮತ್ತು ಮ್ಯಾಗ್ನೀಷಿಯಂ, ಸಿಲಿಕಾನ್ ಮತ್ತು ಮ್ಯಾಗ್ನೀಷಿಯಂ ಖನಿಜಗಳು ಇಲ್ಲಿ ಬಹಳ ಅದಾವ. ಹಂಗಾಗಿ ಇದಕ್ಕೆ ಅವೇನು ನಾನು ಸೀಮಾ ಅಂತ ಕರೆದಾನೆ. ಸಿಲಿಕೇಟ್ ಮತ್ತು ಮ್ಯಾಗ್ನೀಷಿಯಂ, ಸಿಯಾಲ್ ಅಂತಂದ್ರೆ ಸಿಲಿಕೇಟ್ ಮತ್ತು ಅಲ್ಯೂಮಿನಿಯಂ, ಸೀಮಾ ಅಂತಂದ್ರೆ ಸಿಲಿಕೇಟ್ ಮತ್ತು ಮ್ಯಾಗ್ನೀಷಿಯಂ. ಇವು ಎರಡಲ್ಲ, ಇದರ ಜೊತೆಗೆ ಇನ್ನೂ 2 ಖನಿಜಗಳು ಕಂಡು ಬರ್ತಾವ. ಪೈರೋಕ್ಸಿನ್, ಹೌದಾ? ಪೈರೋಕ್ಸಿನ್ ಮತ್ತು ಎಕ್ಲೋಗೈಟ್ ಅನ್ನುವಂತ ಖನಿಜಗಳು ಕಂಡು ಬರ್ತವೆ. ಎಕ್ಲೋಗೈಟ್, ಪೈರೋಕ್ಸಿನ್ ಮತ್ತು ಎಕ್ಲೋಗೈಟ್ ಅನ್ನುವಂತ ಖನಿಜಗಳು. ಸಿಲಿಕೇಟ್, ಮ್ಯಾಗ್ನೀಷಿಯಂ, ಪೈರೋಕ್ಸಿನ್ ಮತ್ತು ಎಕ್ಲೋಗೈಟ್ ಅನ್ನುವಂತ ಖನಿಜಗಳು ಮಿಶ್ರ ಗೋಳದೊಳಗೆ ಕಂಡು ಬರ್ತಾವೆ. ಎಸ್ ನೋಡ್ರಿ, ಉಷ್ಣಾಂಶ ಹೆಚ್ಚಿದೆ, ಉಷ್ಣಾಂಶ ಹೆಚ್ಚಿದೆ. ಆದರೆ ಇಲ್ಲಿ ಖನಿಜಗಳು ಏನದಾವಲ್ಲ, ಖನಿಜಗಳು ಯಾವ ರೂಪದೊಳಗೆ ಕಂಡು ಬರ್ತಾವಪ್ಪ? ಖನಿಜಗಳು ಯಾವ ರೂಪದಾಗ ಕಂಡು ಬರ್ತಾವೆ? ಆ ಉಷ್ಣಾಂಶದಾಗ ಆ ಖನಿಜಗಳು ಕರಗ್ತಾವ. ಆ ಉಷ್ಣಾಂಶದೊಳಗೆ ಅಲ್ಲಿನ ಶಿಲೆಗಳು, ಅಲ್ಲಿನ ಖನಿಜಗಳು ಕರಗ್ತಾವ. ಕರಗಿ ಪೂರ್ತಿ ದ್ರವ ರೂಪ ತಾಳಂಗಿಲ್ಲ. ಅವು ಮೃದುವಾಗಿರ್ತಾವ, ಮೃದುತ್ವ ಗುಣವನ್ನು ಹೊಂದಿರ್ತಾವ. ಅವೇನದಾವಲ್ಲ ಮೃದುವಾಗಿರ್ತಾವ, ಅವೇನದಾವಲ್ಲ ಮೃದುತ್ವ ಗುಣವನ್ನು ಹೊಂದಿರ್ತಾವ, ಸಾಫ್ಟ್ ಆಗಿರ್ತಾವ. ಈಗ ನಾವು ಮ್ಯಾನಬತ್ತಿ, ಕ್ಯಾಂಡಲ್, ಮ್ಯಾನ ನೋಡ್ತೀವಲ್ಲ, ಕ್ಯಾಂಡಲ್ ಹೆಂಗಿರ್ತದೆ? ಒಂದು ರೀತಿ ಮೃದು ಇರ್ತದೆ, ಒಂದು ರೀತಿ ಸಾಫ್ಟ್ ಇರ್ತದೆ. ಹಂಗಾಗಿ ಇದಕ್ಕೆ ಮ್ಯಾಂಟಲ್ ಸ್ತರ ಅಂತ ಕರೆದಾರ. ಇದಕ್ಕೆ ಯಾಕೆ ಮ್ಯಾಂಟಲ್ ಲೇಯರ್ ಅಂತ ಕರೆದಾರಪ್ಪ ಅಂತಂದ್ರೆ, ಮ್ಯಾಂಟಲ್ ಸ್ತರ ಅಂತ ಕರೆದಾರಪ್ಪ ಅಂತಂದ್ರೆ ಮೇಣದ ಹಾಗೆ ಅದು ಸಾಫ್ಟ್ ಆಗಿರ್ತದೆ. ಪೂರ್ತಿ ಕರಗಿ ದ್ರವ ರೂಪ ತಾಳಿಲ್ಲ, ಪೂರ್ತಿ ಘನ ರೂಪದಾಗೂ ಇಲ್ಲ, ಎರಡರ ಮಧ್ಯದಾಗಿದೆ. ಹಂಗಾಗಿ ಇದಕ್ಕೆ ಮ್ಯಾಂಟಲ್ ಸ್ತರ. ಆಸ್ಥೆನೋಸ್ಫಿಯರ್, ಆಸ್ಥೆನೋಸ್ಫಿಯರ್ ಇಂಗ್ಲಿಷ್ ಒಳಗೆ ಆಸ್ಥೆನೋಸ್ಫಿಯರ್ ಅಂತ ಕರೆದಾರ. ಒಂದು PSI ಎಕ್ಸಾಮ್ದಾಗ ಕೇಳಿದ್ದ, ಮ್ಯಾಂಟಲ್ ಸ್ತರ ಯಾವ ರೂಪದೊಳಗೆ ಕಂಡು ಬರ್ತದೆ? ಮ್ಯಾಂಟಲ್ ಸ್ತರ ಮಿಶ್ರ ಗೋಳ ಯಾವ ರೂಪದೊಳಗೆ ಕಂಡು ಬರ್ತದೆ? ಆಮೇಲೆ ಕೊಟ್ಟಂತ ಆನ್ಸರ್ ಏನಪ್ಪಾ ಅಂತಂದ್ರೆ ಅದ ಸ್ನಿಗ್ಧಿತಾ ವಲಯ, ಸ್ನಿಗ್ಧಿತಾ ವಲಯ. ಆ ಸ್ನಿಗ್ಧಿತಾ ರೂಪದೊಳಗೆ ಕಂಡು ಬರ್ತದೆ. ಹಿಂಗೆ ಕೊಟ್ಟಿದ್ದ
ಸ್ನಿಗ್ಧಿತ ಅಂದ್ರೆ ಅದು ಮೃದುವಾಗಿದ್ದಕ್ಕೆ, ಅದು ಸಾಫ್ಟ್ ಆಗಿದ್ದಕ್ಕೆ ಅದಕ್ಕೆ ಈ ನೇಮ್ಸ್ ಕೊಟ್ಟಿದ್ದ. PSI ದಾಗ ಇದು ಬಂದಂತ ಕ್ವಶನ್. ಸ್ನಿಗ್ಧಿತ ವಲಯ, ಓಕೆ, ಇದು ಮೃದುತ್ವ ಗುಣವನ್ನು ಹೊಂದಿರ್ತದೆ, ಹಂಗಾಗಿ ಇದಕ್ಕೆ ಮ್ಯಾಂಟಲ್ ಸ್ತರ ಅಂತ ಕರೆದಾರ. ನೋಡ್ರಿ, ಮಿಶ್ರಗೋಳ ಮೃದುವಾಗಿರ್ತದೆ, ಆದರೆ ಸಾಂದ್ರತೆ ಒಳಗೆ ಹೆಚ್ಚೈತಿ. ಶಿಲಾಗೋಳಕ್ಕಿಂತಲೂ ಹೆಚ್ಚು ಸಾಂದ್ರತೆ ಮಿಶ್ರಗೋಳದಾಗಿದೆ. ಶಿಲಾಗೋಳಕ್ಕಿಂತಲೂ ಹೆಚ್ಚು ಸಾಂದ್ರತೆ ಮಿಶ್ರಗೋಳದಾಗಿದೆ. ಇನ್ನು ಸ್ವಲ್ಪ ಕೇಳಿ ಕರೆಕ್ಟ್ ಆಗಿ. ಭೂಮಿ ಒಳಗೆ 3 ಪದರ ಅದಾವ: ಶಿಲಾಗೋಳ, ಮಿಶ್ರಗೋಳ, ಕೇಂದ್ರಗೋಳ. ಆ 3 ಪದರುಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವಂತ ಪದರ ಯಾವುದು? ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವಂತ ಪದರ ಯಾವುದು? ಶಿಲಾಗೋಳ, ಮಿಶ್ರಗೋಳ, ಕೇಂದ್ರಗೋಳ 3 ಅದಾವ. ಆ 3ರಲ್ಲಿ ಅತಿ ಹೆಚ್ಚಿನ ಪ್ರಮಾಣದೊಳಗೆ ಕಂಡು ಬರುವಂತ ಪದರ ಇದ ಮಿಶ್ರಗೋಳದ. ಇಲ್ಲೇ ನೋಡ್ರಿ, ಇಲ್ಲೇ ನೋಡ್ರಿ, ಅದ ಶಿಲಾಗೋಳ ಎಷ್ಟೈತಿ? ನೀಲಿ ಬಣ್ಣದಾಗೈತಿ ನೋಡ್ರಿ, ಅದ ನೀಲಿ ಬಣ್ಣದಾಗ ಇದ ಶಿಲಾಗೋಳ ಸಣ್ಣದೈತಿ. ಇನ್ನು ಮಿಶ್ರಗೋಳ ನೋಡ್ರಿ, ಅದ ಇದು ಮಿಶ್ರಗೋಳ. ಅದ 1, 2, 3 ಅದಾವ, ಇವು 3 ಮಿಶ್ರಗೋಳ. ಅದ 2860 ಕಿಲೋಮೀಟರ್ ತಪ್ಪೈತಿ. ಇದರ ಪ್ರಮಾಣ ಭೂಮಿ ಒಳಗೆ ಹೆಚ್ಚೈತಿ. 3 ಪದರಗಳು. ಇನ್ನು ಸಾಂದ್ರತೆ ಕೇಳದಾಗ, ಡೆನ್ಸಿಟಿ ಕೇಳದಾಗ ಕೇಂದ್ರಗೋಳ. ಮುಂದೆ ಹೇಳ್ತೇನೆ, ಇಲ್ಲಿ ಸಾಂದ್ರತೆ ಹೆಚ್ಚಿದೆ, ಆದರೆ ಮ್ಯಾಸ್ ಅಂತ ಮ್ಯಾಸ್ ಕ್ವಾಂಟಿಟಿ, ಆ ಮ್ಯಾಸ್ದಾಗ ಮ್ಯಾಕ್ಸಿಮಮ್ ಯಾವುದೈತಪ್ಪ ಅಂತಂದ್ರೆ ಮಿಶ್ರಗೋಳ. ಮಿಶ್ರಗೋಳ ಮ್ಯಾಸ್ ಒಳಗೆ ಬಹಳ ಮುಂದೈತಿ, ನಿಮಗೆ ಗೊತ್ತಿರಲಿ. ಓಕೆ, ಕೇಳ್ರಿ, ನಾನು ಮುಂಚೆ ಹೇಳಬೇಕಾಗಿತ್ತ. ಶಿಲಾಗೋಳದಾಗ ಒಂದು ಪ್ರಶ್ನೆ ಕೇಳಿದ್ದ. ಶಿಲಾಗೋಳದಲ್ಲಿ ಒಟ್ಟು ಎಷ್ಟು ಫಲಕಗಳು ಕಂಡು ಬರ್ತಾವ? ಫಲಕಗಳು, ಪ್ಲೇಟ್ಸ್. ಇದು ಒಂದ್ಸಲ FD ಎಕ್ಸಾಮ್ದಾಗ ಹಿಂದೆ ಬಂದಿತ್ತಿದು. ಹೌ ಮೆನಿ ಪ್ಲೇಟ್ಸ್ ಆರ್ ದೇರ್ ಇನ್ ದ ಕ್ರಸ್ಟ್? ಶಿಲಾಗೋಳದಾಗ ಒಟ್ಟು ಫಲಕಗಳು ಎಷ್ಟದಾವ? ಶಿಲಾಗೋಳದೊಳಗೆ ಒಟ್ಟು 6 ಫಲಕಗಳು. ಒಟ್ಟು 6 ಫಲಕಗಳು ಶಿಲಾಗೋಳದಾಗ ಅದಾವ ನೋಡ್ರಿ. ಆ ಫಲಕಗಳು ಯಾವ್ಯಾವ ಅನ್ನೋದು ನಾನು ನಿಮಗೆ ಈ ಟಾಪಿಕ್ ಮುಗಿದ ಮೇಲೆ ಹೇಳ್ತೇನೆ. ಡೈಗ್ರಾಮ್ ತಗೊಂಡು ಈ ಟಾಪಿಕ್ ಮುಗಿದ ಮೇಲೆ ಸ್ವಲ್ಪ ನೆನಪು ಮಾಡಿ ಅವನ್ನ ನಾನು ನಿಮಗೆ ಆ ಪ್ಲೇಟ್ಸ್ ಬಗ್ಗೆ ಹೇಳ್ತೇನೆ. ಓಕೆ, ಅದೊಂದು ಟಾಪಿಕ್ ಬರ್ತದೆ. ಪ್ಲೇಟ್ ಟೆಕ್ಟಾನಿಕ್ ಥಿಯರಿನ ಬರ್ತದೆ, ಅಲ್ಲಿ ನಾನು ನಿಮಗೆ ಇವುಗಳ ಬಗ್ಗೆ ವಿವರಣೆ ಕೊಡ್ತೇನೆ. ಆದ್ರೆ ಒಂದು ಎಕ್ಸಾಮ್ದಾಗ ಕೇಳ್ಯಾರ, ಯಾಕೆ ಶಿಲಾಗೋಳ ಶಬ್ದ ಯೂಸ್ ಮಾಡೋಣ. ಶಿಲಾಗೋಳದಲ್ಲಿ, ಭೂಫಲಕದಲ್ಲಿ ಇರುವಂತ ಫಲಕಗಳ ಸಂಖ್ಯೆ ಎಷ್ಟು? 6 ಮುಖ್ಯ ಫಲಕಗಳು. ಕೇಳಿಲ್ಲ, ಒಂದು ಸಿದ್ಧಾಂತ ಬರ್ತದೆ, ಭೂಸ್ಥಾನ ಪಲ್ಲಟ ಸಿದ್ಧಾಂತ, ಪ್ಲೇಟ್ ಟೆಕ್ಟಾನಿಕ್ ಥಿಯರಿ. ಆ ಸಿದ್ಧಾಂತದ ಪ್ರಕಾರ 6 ಮುಖ್ಯ ಫಲಕಗಳು, 20 ಉಪ ಫಲಕಗಳು, 1200 ಚಿಕ್ಕ ಫಲಕಗಳು ಬರ್ತಾವೆ. There are 6 major plates, 20 minor plates, 1200 ಮೈಕ್ರೋ ಪ್ಲೇಟ್ಸ್ ಬರ್ತಾವೆ. ಅದನ್ನು ನಾನು ನಿಮಗೆ ಮುಂದಿನ ಕ್ಲಾಸ್ದಾಗ, ಮುಂದಿನ ಟಾಪಿಕ್ನಾಗ ಹೇಳ್ತೀನಿ. ಅದು ಇಂಪಾರ್ಟೆಂಟ್ ಆಗಿರ್ತದೆ. ಬಟ್ ಈ ಲೇಯರ್ಗೆ ಸಂಬಂಧಪಟ್ಟಂಗೆ ಇದೊಂದು ಕ್ವಶನ್ ಬಂದಿತ್ತು. ಎಷ್ಟು ಪ್ಲೇಟ್ ಅದಾವ? 6 ಪ್ಲೇಟ್. ಅಮೇರಿಕನ್ ಪ್ಲೇಟ್, ಪೆಸಿಫಿಕ್ ಪ್ಲೇಟ್, ಯುರೇಷಿಯನ್ ಪ್ಲೇಟ್, ಆಫ್ರಿಕನ್ ಪ್ಲೇಟ್, ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್, ಅಂಟಾರ್ಟಿಕಾ ಪ್ಲೇಟ್, ಹಿಂಗೆ 6 ಫಲಕಗಳು ಕಂಡು ಬರ್ತಾವೆ. 6 ಫಲಕಗಳು. ಅದು ಇದು ನಿಮಗೆ ಗೊತ್ತಿರಲಿ. ಓಕೆ, ಗೊತ್ತಾತಲ್ಲ ಪ್ಲೇಟ್ಸ್ ಬಗ್ಗೆ. ಇಲ್ಲೇ ಮಿಶ್ರಗೋಳದ ಬಗ್ಗೆ ನಾನು ನಿಮಗೆ ಹೇಳಿದೆ. ಮಿಶ್ರಗೋಳಕ್ಕೆ ಮ್ಯಾಂಟಲ್ ಸ್ತರ ಅಂತ, ಮ್ಯಾಂಟಲ್ ಲೇಯರ್. ಮ್ಯಾಂಟಲ್, ಓಕೆ, ಅದು ಮೃದುವಾಗಿದ್ದರಿಂದ ಅದಕ್ಕೆ ಮ್ಯಾಂಟಲ್. ಮತ್ತೇನು ಮಾಡ್ಯಾರ? ಆ ಮ್ಯಾಂಟಲ್ದಾಗೂ ಮತ್ತೆ 2 ಭಾಗ ಮಾಡ್ಯಾರ, 2 ಪದರ ಮಾಡ್ಯಾರ. ಇಲ್ಲಿ ಶಾರ್ಟ್ಕಟ್ ಆಗಿ ಹೇಳ್ತೇನೆ, ಅಪ್ಪರ್ ಮ್ಯಾಂಟಲ್ ಮತ್ತು ಲೋವರ್ ಮ್ಯಾಂಟಲ್. ಅದ ಇಲ್ಲಿ ತೊಡಿಲಿ, ಅದ ಒಂದು ಬ್ರೌನ್ ಕಲರ್ ಬರ್ತದ, ಒಂದು ಕೆಂಪು ಕಲರ್ ಬರ್ತದ. ಬ್ರೌನ್ ಮತ್ತು ಕೆಂಪು ಕಲರ್ ಅಪ್ಪರ್ ಮ್ಯಾಂಟಲ್, ಲೋವರ್ ಮ್ಯಾಂಟಲ್. ಮ್ಯಾಂಟಲ್ಲಿನ ಹೊರಪದರು, ಮ್ಯಾಂಟಲ್ಲಿನ ಕೆಳಪದರು. ಅದ ಮತ್ತೆ 2 ಭಾಗ ಮಾಡ್ಯಾರ. ಹೊಸದಾಗಿ ಇಲ್ಲಿ ನಾನು ತೋರಿಸಿದ್ದೇನೆ. ಅದ ಇದ್ರಾಗ ಅದಾವ. ಹಂಗಾದರೆ ಹೊರ ಮ್ಯಾಂಟಲ್ ಮತ್ತು ಒಳ ಮ್ಯಾಂಟಲ್ 2 ಅದಾವ. ಆ ಹೊರ ಮ್ಯಾಂಟಲ್ ಮತ್ತು ಒಳ ಮ್ಯಾಂಟಲ್ಗಳನ್ನು ಬೇರ್ಪಡಿಸುವ ವಲಯ ಯಾವುದು?
ಹೊರ ಮ್ಯಾಂಟಲ್ ಮತ್ತು ಒಳ ಮ್ಯಾಂಟಲ್ಗಳನ್ನು ಬೇರ್ಪಡಿಸುವ ವಲಯ ಯಾವುದಪ್ಪ ಅಂತಂದ್ರೆ ಅದು ರೇಪಿಟ್ಟಿ ವಲಯ. ರೇಪಿಟ್ಟಿ ವಲಯ ಹೌದಾ? ಹೊರ ಮ್ಯಾಂಟಲ್ ಮತ್ತು ಒಳ ಮ್ಯಾಂಟಲ್ಗಳನ್ನು ಬೇರ್ಪಡಿಸುವ ವಲಯ ರೇಪಿಟ್ಟಿ ವಲಯ. ನಿಮಗೆ ಗೊತ್ತಿರಲಿ. ಸಿಯಾಲ್ ಮತ್ತು ಸೀಮಾಗಳನ್ನು ಬೇರ್ಪಡಿಸುವ ವಲಯ ಕೋನಾರ್ಡ್. ಶಿಲಾಗೋಳ ಮಿಶ್ರಗೋಳಗಳನ್ನು ಬೇರ್ಪಡಿಸುವ ವಲಯ ಮೊಹರೋವಿಕ್ ವಲಯ. ಅಪ್ಪರ್ ಮ್ಯಾಂಟಲ್, ಲೋವರ್ ಮ್ಯಾಂಟಲ್, ಹೊರ ಮ್ಯಾಂಟಲ್, ಒಳ ಮ್ಯಾಂಟಲ್ಗಳನ್ನು ಬೇರ್ಪಡಿಸುವ ವಲಯ ರೇಪಿಟ್ಟಿ ವಲಯ. ಹಾಗಾದ್ರೆ ಈಗ ಮತ್ತೆ ನೋಡ್ರಿ, ಅದ ಮಿಶ್ರಗೋಳ ಮತ್ತು ಕೇಂದ್ರಗೋಳ. ಆ ಮಿಶ್ರಗೋಳ ಮತ್ತು ಕೇಂದ್ರಗೋಳಗಳನ್ನು ಬೇರ್ಪಡಿಸುವ ವಲಯ ಅದ ಇದು 1, ಇದು 2, ಇದು 3. ಮಿಶ್ರಗೋಳ ಮತ್ತು ಕೇಂದ್ರಗೋಳಗಳನ್ನು ಬೇರ್ಪಡಿಸುವ ಸೀಮಾ ವಲಯ ಯಾವುದು? ಮಿಶ್ರಗೋಳ ಮತ್ತು ಕೇಂದ್ರಗೋಳಗಳನ್ನು ಬೇರ್ಪಡಿಸುವ ಸೀಮಾ ವಲಯ ಗೂಟೆನ್ಬರ್ಗ್. ಗೂಟೆನ್ಬರ್ಗ್ ಸೀಮಾ ವಲಯ. ಹೌದಾ? ಗೂಟೆನ್ಬರ್ಗ್ ಸೀಮಾ ವಲಯ ಅಂತ ಕರೆದಾಗ ಗೂಟೆನ್ಬರ್ಗ್ ಸೀಮಾ ವಲಯ ಇದು ಮಿಶ್ರಗೋಳ ಮತ್ತು ಕೇಂದ್ರಗೋಳಗಳನ್ನು ಬೇರ್ಪಡಿಸುವ ಸೀಮಾ ವಲಯ ಆಗಿರುತ್ತದೆ. ಗೂಟೆನ್ಬರ್ಗ್ ಇದು ನಿಮಗೆ ಗೊತ್ತಿರಲಿ. ಶಿಲಾಗೋಳ, ಮಿಶ್ರಗೋಳ. ಈಗ ಮೂರನೇದ್ದು ಕೇಂದ್ರಗೋಳ, ಸೆಂಟ್ರೋಸ್ಪಿಯರ್. ಮೂರನೇದ್ದು ಕೇಂದ್ರಗೋಳ. ಅದನ್ನ ಹೆಡ್ಡಿಂಗ್ ಹಾಕ್ಕೊಡ್ರಿ. ಇವು ಮೇನ್ ನಿಮಗೆ ಹೌದಾ? ಅಲ್ಲಿ ಬರ್ದೇನಲ್ಲ, ಅವು ಮೇನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನದಾವಲ್ಲ, ಇವು ಮೇನ್. ಹಂಗಾಗಿ ಇವನು ಕರೆಕ್ಟ್ ಆಗಿ ನೆನಪಿಟ್ಕೊಡ್ರಿ. ಹೌದಾ? ಕ್ವಶನ್ಸ್ ಕೆಲವೊಂದು ಬಂದಾವ, ಅಷ್ಟು ಕ್ವಶನ್ಸ್ ಈ ಟಾಪಿಕ್ನಾಗ ಕ್ರಿಯೇಟ್ ಆಗೋದಿಲ್ಲ, ಕಡಿಮೆ ಅದಾವ, ಬಟ್ ಮೇಜರ್ ಅದಾವ. ಆವಾಗ ಎಕ್ಸಾಮ್ದಾಗ ಬಂದಿರ್ತಾವ. ಅದ ಎಸ್. ಇನ್ನು ಮೂರನೇದ್ದು ಕೇಂದ್ರಗೋಳ. ಮೂರನೇದ್ದು ಕೇಂದ್ರಗೋಳ, ಸೆಂಟ್ರೋಸ್ಪಿಯರ್. ಓಕೆ, ಸೆಂಟ್ರೋಸ್ಪಿಯರ್. ಸಿಯಾಲ್, ಸೀಮಾ ಇದಕ್ಕೆ ಏನಂದಾರಪ್ಪ? ನೀಫೆ ಅಂತ. ನೀಫೆ ಕೇಂದ್ರಗೋಳ. ಶಿಲಾಗೋಳ, ಮಿಶ್ರಗೋಳ. ಮೂರನೇದ್ದು ಕೇಂದ್ರಗೋಳ. ಹಾಗಾದರೆ ಈ ಕೇಂದ್ರಗೋಳ ಎಲ್ಲಿಂದ ಪ್ರಾರಂಭ ಆಗ್ತದೆ? ಕೇಂದ್ರಗೋಳ ಎಲ್ಲಿಂದ ಪ್ರಾರಂಭ ಆಗ್ತದೆ ನೋಡ್ರಿ. ಇಲ್ಲಿ ಹೌದಾ? ಇಲ್ಲಿಂದ ಪ್ರಾರಂಭ ಆಗ್ತದೆ. ಇಲ್ಲಿ ಮಿಶ್ರಗೋಳ ಮುಗೀತು ಅಂದರೆ 2900 ಕಿಲೋಮೀಟರ್ ಆಳದವರೆಗೂ ಕೇಂದ್ರಗೋಳ ಕಂಡು ಬರ್ತದೆ. 2900 ಕಿಲೋಮೀಟರ್ ಆಳದವರೆಗೂ ಕೇಂದ್ರಗೋಳ ಕಂಡು ಬರ್ತದೆ. ಹಾಗಾದ್ರೆ ಎಲ್ಲಿಗೆ ಮುಗೀತದಪ್ಪ? ಇದು ಕೇಂದ್ರ ಬಿಂದು. ಕೇಂದ್ರ ಬಿಂದುಗೆ ಮುಗೀತದ. ಕೇಂದ್ರ ಬಿಂದು 2900 ಕಿಲೋಮೀಟರ್ ಆಳದಿಂದ ಪ್ರಾರಂಭವಾಗಿ 6378 ಕಿಲೋಮೀಟರ್. ಅದ 2900 ಕಿಲೋಮೀಟರ್ ಆಳಕ್ಕೆ ಪ್ರಾರಂಭ ಆಗ್ತದೆ. 6378 ಕಿಲೋಮೀಟರ್ ಕೇಂದ್ರ ಬಿಂದುವಿನವರೆಗೂ ಇದು ಕಂಡು ಬರ್ತದೆ. ಹಾಗಾದ್ರೆ ಕೇಂದ್ರ ಗೋಳದ ಸರಾಸರಿ ದಪ್ಪ ಎಷ್ಟಿದೆ? ಕೇಂದ್ರ ಗೋಳದ ಸರಾಸರಿ ದಪ್ಪ 3478 ಕಿಲೋಮೀಟರ್. 3478 ಕಿಲೋಮೀಟರ್ ಅಂದ್ರೆ ಇದರಾಗ ಇದನ್ನು ಕಳೀರಿ. ಹೌದಾ? ಇದರಾಗ ಇದನ್ನು ಕಳೀರಿ, ನಿಮಗೆ ಸರಾಸರಿ ದಪ್ಪ ಬರ್ತದೆ. ಅದ್ರಾಗ ಅದನ್ನು ಕಲ್ದ್ರಿಪ್ಪ ಅಂತಂದ್ರೆ ನಿಮಗೆ ಸರಾಸರಿ ದಪ್ಪ ಗೊತ್ತಾಗ್ತದೆ. ಅದ ಕೇಂದ್ರಗೋಳ. ಕೇಂದ್ರಗೋಳಕ್ಕೆ ಏನಂತ ಕರೆದಾರಪ್ಪ? ನೀಫೆ. ನೀಫೆ ಅಂದ್ರೆ ಏನು? ಖನಿಜಗಳು. ಖನಿಜಗಳು. ನೀಫೆ ಅಂತಂದ್ರೆ ನಿಕ್ಕಲ್ ಅಂಡ್ ಫೆರಸ್.
ನಿಕ್ಕಲ್ ಅಂಡ್ ಫೆರಸ್, ಕಬ್ಬಿಣ ಮತ್ತು ನಿಕ್ಕಲ್. ಇಲ್ಲಿ ಕಂಡುಬರುವಂತಹ ಖನಿಜಗಳು ಕಬ್ಬಿಣ ಮತ್ತು ನಿಕ್ಕಲ್ ಖನಿಜಗಳು ಕಂಡು ಬರ್ತಾವೆ. ಹೆಚ್ಚು ಭಾರವಾದಂತಹ ಖನಿಜಗಳು, ಹೆಚ್ಚು ಸಾಂದ್ರವಾದಂತಹ ಖನಿಜಗಳು ಕಬ್ಬಿಣ ಮತ್ತು ನಿಕ್ಕಲ್ ಖನಿಜಗಳು. ಓಕೆ, ಇವು ಮ್ಯಾಕ್ಸಿಮಮ್ ಇರುವುದು ಕೇಂದ್ರ ಗೋಳದಾಗ. ಓಕೆ, ಇನ್ನ ಕೇಳ್ರಿ, ಭೂಮಿ ಒಳಗೆ ಹೋದಂಗೆ ಉಷ್ಣಾಂಶ ಹೆಚ್ಚಾಕೊಂತ ಹೋಗ್ತಾ ಇದೆ. ಹೌದಾ? ಭೂಮಿ ಒಳಗೆ ಹೋದಂಗೆ ಉಷ್ಣಾಂಶ ಹೆಚ್ಚಾಗ್ತಾ ಇದೆ. ಇನ್ನು ಕೇಂದ್ರ ಗೋಳದಾಗ ಈ ಭಾಗದಾಗ ನೋಡಿ, ಈ ಭಾಗದಾಗ ಉಷ್ಣಾಂಶ ಎಷ್ಟಿದೆಪ್ಪ? ಹೆಚ್ಚು ಕಡಿಮೆ 6000 ಡಿಗ್ರಿ, ಹೆಚ್ಚು ಕಡಿಮೆ 6000 ಡಿಗ್ರಿ. ಸೂರ್ಯನ ಹೊರಮೈ ಉಷ್ಣಾಂಶ ಎಷ್ಟಿದೆ? ಸೂರ್ಯನ ಹೊರಮೈ ಉಷ್ಣಾಂಶ 6000 ಡಿಗ್ರಿ. ಅದ ಆ ಸೂರ್ಯನ ಹೊರಮೈ ಉಷ್ಣಾಂಶ ಕೇಂದ್ರ ಗೋಳದಾಗ ಇತ್ತು. ಅಲ್ಲಿ ಒಳಗೇನು ಗಾಳಿ ವಾತಾವರಣ ಏನಿರಂಗಿಲ್ಲ, ಹಂಗಾಗಿ ಉಷ್ಣಾಂಶ ಹೆಚ್ಚಾಕೊಂತ ಹೋಗ್ತದೆ. ಆ ಉಷ್ಣಾಂಶದಾಗ ಅಲ್ಲಿರುವಂತ ಶಿಲೆಗಳು ಖನಿಜಗಳು ಕರಗ್ತಾವ, ಕರಗಿ ದ್ರವ ರೂಪ ತಾಳ್ತಾವ, ದ್ರವ ರೂಪ. ಹಂಗಾಗಿ ಕೇಂದ್ರ ಗೋಳಕ್ಕೆ ಏನಂತ ಕರೆದಾರೆ? ದ್ರವ ರೂಪದ ವಲಯ. ಕೇಂದ್ರ ಗೋಳಕ್ಕೆ ದ್ರವ ರೂಪದ ವಲಯ ಅಂತ ಕರೆದಾರೆ. ದ್ರವ ರೂಪದ ವಲಯ, ದ್ರವಗೋಳ, ಲಿಕ್ವಿಡ್ ಕೋರ್. ಕೇಳ್ರಿ, ಇಲ್ಲಿ UPSC ಎಕ್ಸಾಮ್ದಾಗ IAS ಲೆವೆಲ್ದಾಗ ಕ್ವಶನ್ ಕೇಳ್ಯಾನ. ಕೇಂದ್ರ ಗೋಳ ಯಾವ ರೂಪದೊಳಗೆ ಕಂಡು ಬರ್ತದೆ, ಯಾವ ಸ್ಟೇಜ್ದಾಗಿದೆ ಅಂತ ಹೇಳ್ಯಾನ. ಯಾವ ಸ್ಟೇಜ್ದಾಗ? ಆನ್ಸರ್ ಏನು ಕೊಟ್ಟಾನ? ಪ್ಲಾಸ್ಟಿಕ್ ಸ್ಟೇಜ್. ಪ್ಲಾಸ್ಟಿಕ್ ಅದ, ಇದು ಪ್ಲಾಸ್ಟಿಕ್ ಸ್ಟೇಜ್ ಒಳಗೆ ಕಂಡು ಬರ್ತದ. ಪ್ಲಾಸ್ಟಿಕ್ ಸ್ಟೇಜ್. ಪ್ಲಾಸ್ಟಿಕ್ ಗೊತ್ತಲ್ಲ ನೀವು? ಪ್ಲಾಸ್ಟಿಕ್ ಬಕೆಟ್ ಬರ್ತಾವಲ್ಲ. ಈಗ ಪ್ಲಾಸ್ಟಿಕ್ ವಸ್ತುಗಳು ಸುಟ್ಟ ಮೇಲೆ ಹೆಂಗಾಗ್ತಾವೆ? ಸುಟ್ಟ ಮೇಲೆ ಒಂಥರ ಜಿಗಿಟ್ ಆಗ್ತದಲ್ಲ ಪ್ಲಾಸ್ಟಿಕ್ ಸುಟ್ಟ ಮೇಲೆ. ಹಂಗಾಗಿ ಆ ರೂಪದೊಳಗೆ ಇಲ್ಲಿರುವಂತಹ ಖನಿಜಗಳು ಕರಗಿ ಆ ರೂಪದೊಳಗೆ ಕಂಡು ಬರ್ತಾವ. ಆ ಕಾರಣಕ್ಕಾಗಿ ಇದಕ್ಕೆ ಪ್ಲಾಸ್ಟಿಕ್ ಸ್ಟೇಜ್ ಅಂತ ಅವ್ರು ಹೇಳ್ಯಾರ. ಅದ ನಾವಿಲ್ಲಿ ದ್ರವ ರೂಪದೊಳಗೆ ಕಂಡು ಬರ್ತದೆ, ದ್ರವ ರೂಪದೊಳಗೆ. ಓಕೆ, ಕೇಳ್ರಿ, ಇಲ್ಲಿ ಮತ್ತೊಂದು ಪ್ರಶ್ನೆ. ಇಡೀ ಭೂಮಿಯಲ್ಲಿ, ಇಡೀ ಪೃಥ್ವಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರುವ ವಸ್ತು ಯಾವುದು? ಅಂದ್ರೆ ಖನಿಜ ಮೂಲ ವಸ್ತು ಅಂತ ಕೊಟ್ಟಾನ. ಭೂಮಿಯ ಚೈತನ್ಯಕ್ಕೆ ಮೂಲ ಯಾವುದಂತ ಕೇಳ್ಯಾನ. ಭೂಮಿಯ ಚೈತನ್ಯಕ್ಕೆ ಮೂಲ ಸೂರ್ಯ. ಸೂರ್ಯನಿಂದ ಚೈತನ್ಯ ಸಿಗ್ತದೆ. ನಮಗೂ ಆತ. ಮತ್ತೆ ಸೂರ್ಯ ಇದ್ರೆ ನಾವು ಚೈತನ್ಯವಾಗಿರ್ತೇವಿ, ಆಕ್ಟಿವ್ ಆಗಿರ್ತೇವಿ. ಒಂದು 15 ಸೂರ್ಯ ಕಾಣಲಿಲ್ಲಪ್ಪ ಅಂದ್ರೆ ಒಂಥರ ಡಲ್ ಆಗ್ತೇವೆ. ಭೂಮಿಯ ಚೈತನ್ಯಕ್ಕೆ ಮೂಲ ಸೂರ್ಯ. ಭೂಮಿಯ ಮೇಲಿನ ಎಲ್ಲ ಜೀವಿಗಳಿಗೆ, ಎಲ್ಲ ವಸ್ತುಗಳ ಚೈತನ್ಯಕ್ಕೆ ಮೂಲ ಸೂರ್ಯ. ಅದೇ ರೀತಿ ಭೂಮಿ ಒಳಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರುವಂತ ಏಕೈಕ ಖನಿಜ, ಏಕೈಕ ಮೂಲ ವಸ್ತು ಅದು ಕಬ್ಬಿಣ. ಗೊತ್ತಿರಲಿ, ಇದು ಪ್ರಶ್ನೆ ಕೇಳ್ಯಾನ. ಭೂಮಿಯಲ್ಲಿ ಹೇರಳವಾಗಿ ದೊರೆಯುವ ಮೂಲ ವಸ್ತು ಯಾವುದು? ಕಬ್ಬಿಣ. ಅದ ಈಗ ಬೇರೆ ಬೇರೆ ರೀತಿಯ ಕ್ವಶನ್ಸ್ ಬಂದಾವ. ಸಾಗರಗಳಲ್ಲಿ ಅಪಾರ ಪ್ರಮಾಣದಲ್ಲಿ ದೊರೆಯುವ ಮೂಲ ವಸ್ತು ಯಾವುದು ಕೇಳ್ಯಾನ. ಸೋಡಿಯಂ ಕ್ಲೋರೈಡ್. ಅದ ಹಿಂಗ ಬೇರೆ ಬೇರೆ ರೀತಿಯ ಕ್ವಶನ್ಸ್ ಬರ್ತಾವ. ಇಲ್ಲೇ ಭೂಮಿ ಒಳಗೆ ಮ್ಯಾಕ್ಸಿಮಮ್ ಖನಿಜ ಇರುವುದು ಯಾವುದಪ್ಪ ಅಂತಂದ್ರೆ ಕಬ್ಬಿಣ. ಆ ಕಬ್ಬಿಣ ಮತ್ತು ನಿಕ್ಕಲ್ ಬಹಳ ಘನವಾದಂಥ ವಸ್ತುಗಳು, ಬಹಳ ವೇಟ್ ಆದಂಥ ವಸ್ತುಗಳು. ಅವು ಪೂರ್ತಿ ಕರಗಿ ದ್ರವ ರೂಪವನ್ನು ತಾಳಿರ್ತಾವೆ. ಹಂಗಾಗಿ ಇದಕ್ಕೆ ದ್ರವ ರೂಪದ ವಲಯ ಅಥವಾ ದ್ರವ ಗೋಳ ಅಂತ ಕರೆದಾರೆ. ಈ ಮೂರು ಪದರುಗಳಲ್ಲಿ ಅತಿ ಹೆಚ್ಚು ಸಾಂದ್ರತೆ ಹೊಂದಿದಂಥ ಪದರು, ಡೆನ್ಸಿಟಿ, ಮ್ಯಾಕ್ಸಿಮಮ್ ಸಾಂದ್ರತೆ ಎಲ್ಲಿದೆಯಪ್ಪ ಅಂತಂದ್ರೆ ಕೇಂದ್ರ ಗೋಳದಾಗ. ಇದು ನಿಮಗೆ ಗೊತ್ತಿರಲಿ. ಕೇಂದ್ರ ಗೋಳದಾಗ ಮ್ಯಾಕ್ಸಿಮಮ್ ಡೆನ್ಸಿಟಿ. ಕೇಳ್ರಿ, ಇಲ್ಲಿ ಕೇಂದ್ರ ಗೋಳದ ಮೇಲೆ ಮಿಶ್ರ ಗೋಳ ನಿಂತೈತಿ. ಕೇಂದ್ರ ಗೋಳದ ಮೇಲೆ ಮಿಶ್ರ ಗೋಳ ನಿಂತೈತಿ. ಮಿಶ್ರ ಗೋಳದ ಮೇಲೆ ಶಿಲಾ ಗೋಳ ನಿಂತೈತಿ. ಒಂದಕ್ಕೊಂದು ಹಿಡ್ಕೊಂಡಾವ. ಅದ ಒಂದಕ್ಕೊಂದು ಹಿಡ್ಕೊಂಡಾವ.
ಇಲ್ಲಿ ನಿಮಗೆ ಇದು ಮುಗಿದ ಮೇಲೆ ಆ ಪ್ಲೇಟ್ಸ್ ಬಗ್ಗೆ ಸ್ವಲ್ಪ ಹೇಳ್ತೇನೆ. ಇದಕ್ಕೂ ಸ್ವಲ್ಪ ಲಿಂಕ್ ಇದೆ, ಅದು ಒಂದು ಸಪ್ರೇಟ್ ಟಾಪಿಕ್, ಬಟ್ ಇದಕ್ಕೆ ಲಿಂಕ್ ಇದೆ. ಎಸ್, ಈಗ ಕೇಳ್ರಿ. ಇಲ್ಲಿ 1936 ಒಳಗೆ 1936 ಒಳಗೆ ಒಬ್ಬ ಭೂಗರ್ಭಶಾಸ್ತ್ರಜ್ಞರು ಇನ್ಗೆ ಲೆಹಾಮ್ನ ಹೌದಾ, ಇನ್ಗೆ ಲೆಹಾಮ್ನ ಅನ್ನುವಂತಹ ಲೇಡಿ, ಒಬ್ಬ ವ್ಯಕ್ತಿ ಲೇಡಿ ಏನು ಮಾಡಿದ್ದಾರೆ, ಇವರು ಕೇಂದ್ರ ಗೋಳವನ್ನು 2 ಭಾಗ ಮಾಡ್ಯಾರ. ಇನ್ಗೆ ಲೆಹಾಮ್ ಅನ್ನುವಂಥ ವ್ಯಕ್ತಿ ಭೂಗರ್ಭಶಾಸ್ತ್ರಜ್ಞರು 1936 ಒಳಗೆ ಕೇಂದ್ರ ಗೋಳವನ್ನು 2 ವಿಧಗಳಾಗಿ ಮಾಡ್ಯಾರ. ಒಂದ ಹೊರ ಕೇಂದ್ರ ಗೋಳ, ಅಂತ ಮಾಡ್ಯಾರ, ಔಟರ್ ಕೋರ್. ಮತ್ತೊಂದ ಒಳ ಕೇಂದ್ರ ಗೋಳ ಅಂತ ಮಾಡ್ಯಾರ, ಇನ್ನರ್ ಕೋರ್. ಔಟರ್ ಕೋರ್ ಅಂಡ್ ಇನ್ನರ್ ಕೋರ್, ಹೊರ ಕೇಂದ್ರ ಗೋಳ ಮತ್ತು ಒಳ ಕೇಂದ್ರ ಗೋಳ. ಔಟರ್ ಕೋರ್ ಅಂಡ್ ಇನ್ನರ್ ಕೋರ್. ಯಾರು? ಇನ್ಗೆ ಲೆಹಾಮ್ನ. ಹೊರ ಕೇಂದ್ರ ಗೋಳ ಎಷ್ಟು ದಪ್ಪಿದೆಪ್ಪ? ಹೊರ ಕೇಂದ್ರ ಗೋಳ 2250 ಕಿಲೋಮೀಟರ್ ದಪ್ಪಿದೆ ಅಂದಾಜು. ಇದು ಹೊರ ಕೇಂದ್ರ ಗೋಳ, ಇದು ಕರಿ ಬಣ್ಣದ್ದು, ಇದು ಒಳ ಕೇಂದ್ರ ಗೋಳ. ಒಳ ಕೇಂದ್ರ ಗೋಳ ಹಂಗಾದ್ರೆ ಇದು ಎಷ್ಟು ದಪ್ಪಿದೆ? 1228 ಕಿಲೋಮೀಟರ್. ಅವನ್ 2 ಕೂಡಿದಾಗ ಅಂದಾಜು ಎಷ್ಟಾಗ್ತದೆ? 3478 ಕಿಲೋಮೀಟರ್. ಹೌದಾ? ಸರಾಸರಿ ದಪ್ಪ 3478. ಅವನ್ 2 ಕೂಡಿಸಿದಾಗ ಬರುವಂತಹ ದಪ್ಪ 3478. ಪೂರ್ತಿ ದ್ರವ ರೂಪದಾಗ ಐತ್ರಿ ಇದು. ಪೂರ್ತಿ ದ್ರವಗೋಳ 6000 ಡಿಗ್ರಿ ಒಳಗೆ ಅಲ್ಲಿರುವಂಥ ಖನಿಜಗಳು, ಅಲ್ಲಿರುವಂಥ ಶಿಲೆಗಳು ಕರಗಿ ದ್ರವರೂಪ ತಾಳತಾವ. ದ್ರವರೂಪ ತಾಳಿ ಹಂಗ ಸೈಲೆಂಟ್ ಆಗಿರಂಗಿಲ್ಲ, ಅಲ್ಲಿ ಒಳಗೆ ಕುದಿತಿರ್ತಾವ, ಬಾಯ್ಲ್ ಆಗ್ತಿರ್ತಾವ. ಆ ಉಷ್ಣಾಂಶದಾಗ ಅದು ಕುದಿಬೇಕಾದ್ರೆ ನೀರಾವಿ ಉತ್ಪತ್ತಿ ಮಾಡ್ತದೆ. ಅದು ಕುದಿಬೇಕಾದ್ರೆ ನೀರಾವಿ ಹೆಚ್ಚಾಗ್ತದೆ. ನೀರಾವಿ ಹೆಚ್ಚಾತಂತಂದ್ರೆ ಒತ್ತಡ ಹೆಚ್ಚಾಗ್ತದೆ, ಪ್ರೆಷರ್. ಆ ಒತ್ತಡ ಹೆಚ್ಚಾತಂತಂದ್ರೆ ಏನ್ ಎಫೆಕ್ಟ್ ಆಗ್ತದೆ? ಏನು ಪರಿಣಾಮ ಬೀರ್ತದೆ? ಭೂಮಿ ಮೇಲೆ ಭೂಕಂಪಗಳು, ಜ್ವಾಲಾಮುಖಿಗಳು ಆಗ್ತಾವ. ಮುಂದೆ ಟಾಪಿಕ್ ಬರ್ತಾವ. ಆ ಭೂಕಂಪಗಳು ಮತ್ತು ಜ್ವಾಲಾಮುಖಿಗಳು ಆಗಲಿಕ್ಕೆ ಮೂಲ ಕಾರಣ ಕೇಂದ್ರ ಗೋಳದಲ್ಲಿನ ಗರಿಷ್ಠ ಉಷ್ಣಾಂಶ, ಅಲ್ಲಿರುವಂತಹ ದ್ರವ ಪದಾರ್ಥ, ಅಲ್ಲಿರುವಂತಹ ನೀರಾವಿ, ಅಲ್ಲಿರುವಂತಹ ಒತ್ತಡ ಏನಿದೆಯಲ್ಲ ಅದು ನಿರಂತರವಾಗಿ ಹೊರಬರಲಿಕ್ಕೆ ಪ್ರಯತ್ನ ಮಾಡ್ತದೆ. ಮುಂದೆ ಅದು ಭೂಕಂಪಗಳ ಮೂಲಕ, ಜ್ವಾಲಾಮುಖಿಗಳ ಮೂಲಕ ಹೊರಗೆ ಬರ್ತದೆ. ಮೊನ್ನೆ ನಾವು ನಿಮಗೆ ಶಿಲೆಗಳ ಬಗ್ಗೆ ಹೇಳಿನಿ. ಅಗ್ನಿಶಿಲೆ ಜ್ವಾಲಾಮುಖಿಯಿಂದ ಆಗ್ತಾವೆ, ಲಾವಾರಸದಿಂದ ಆಗ್ತಾವೆ. ಈ ಲಾವಾರಸ ನಿರಂತರವಾಗಿ ಹೊರಗೆ ಬರ್ತದೆ. ಹೆಂಗ್ ಹೊರಗೆ ಬರ್ತದೆ? ಹಂಗಂಗ ಹೊಸ ಅಗ್ನಿಶಿಲೆಗಳು ನಿರ್ಮಾಣಗೊಳ್ತಾವೆ. ಅರ್ಥ ಆಯ್ತೇನೆ? ಎಸ್. ಇಲ್ಲಿ ಹೊರ ಕೇಂದ್ರ ಗೋಳ ಮತ್ತು ಒಳ ಕೇಂದ್ರ ಗೋಳಗಳ ಲಕ್ಷಣಗಳು ಹೆಂಗದಾವ? ಹೊರ ಕೇಂದ್ರ ಗೋಳದ ಲಕ್ಷಣ ಇದು ದ್ರವ ರೂಪದಲ್ಲಿದೆ, ದ್ರವ ರೂಪದೊಳಗೆ ಕಂಡು ಬರ್ತದೆ. ಔಟರ್ ಕೋರ್ ಈಸ್ ಇನ್ ಲಿಕ್ವಿಡ್ ಫಾರ್ಮ್ ದೊಳಗೆ ಕಂಡು ಬರ್ತದೆ. ಒಳ ಕೇಂದ್ರ ಗೋಳ ಘನ ರೂಪದೊಳಗೆ ಕಂಡು ಬರ್ತದೆ. ಇನ್ನರ್ ಕೋರ್ ಈಸ್ ಇನ್ ಸಾಲಿಡ್ ಫಾರ್ಮ್. ಹೊರ ಕೇಂದ್ರ ಗೋಳ ದ್ರವ ರೂಪದೊಳಗಿದೆ, ಒಳ ಕೇಂದ್ರ ಗೋಳ ಘನ ರೂಪದೊಳಗೆ ಕಂಡು ಬರ್ತದೆ. ಇದು ನಿಮಗೆ ಗೊತ್ತಿರಲಿ. ಹಂಗಾದ್ರೆ ಇಲ್ಲಿ ಸ್ವಲ್ಪ ನೋಡ್ರಿ. ಇಲ್ಲಿ ನಾನು ನಿಮಗೆ ಹೇಳಿದೆ 6000 ಡಿಗ್ರಿ ಉಷ್ಣಾಂಶ ಇದೆ ಅಂತ ಹೇಳಿದೆ. ಕೇಂದ್ರ ಗೋಳದಾಗ 6000 ಡಿಗ್ರಿ ಉಷ್ಣಾಂಶ ಐತೆ. ಹೆಚ್ಚು ಕಡಿಮೆ ಸೇಮ್ ಆಗ್ತದೆ. ಹಾಗಾದರೆ ಇಲ್ಲಿ ಉಷ್ಣಾಂಶ ಹೊರ ಕೇಂದ್ರ ಗೋಳದಾಗ ಹೆಚ್ಚೈತೋ
ಒಳ ಕೇಂದ್ರ ಗೋಳದಾಗ ಹೆಚ್ಚೈತಿ. ಉಷ್ಣಾಂಶ ಹೊರ ಕೇಂದ್ರ ಗೋಳದಾಗ ಹೆಚ್ಚೈತು, ಒಳ ಕೇಂದ್ರ ಗೋಳದಾಗ ಹೆಚ್ಚೈತಿ. ಒಳ ಹೊರ ಹಾ ಒಳ ಕೇಂದ್ರ ಗೋಳದಾಗ ಉಷ್ಣಾಂಶ ಹೆಚ್ಚೈತಿ. ಎಲ್ಲೇ ಉಷ್ಣಾಂಶ ಹೆಚ್ಚಿರ್ಬೇಕು ಅಲ್ಲೇ ದ್ರವ ಪದಾರ್ಥ ಇರ್ಬೇಕು, ದ್ರವ ಪದಾರ್ಥ ಹೌದಾ. ಬಟ್ ಇಲ್ಲಿ ಘನ ಪದಾರ್ಥ ಐತಿ, ಘನ ವಸ್ತು ಐತಿ. ಇಲ್ಲಿ ಉಷ್ಣಾಂಶ ಹೊರ ಕೇಂದ್ರ ಗೋಳದಾಗ ಕಡಿಮೆ ಐತಿ, ಅಲ್ಲಿ ದ್ರವ ರೂಪದಾಗ ಐತಿ. ಹೊರ ಕೇಂದ್ರ ಗೋಳದಾಗ ಉಷ್ಣಾಂಶ ಕಡಿಮೆ ಐತಿ, ದ್ರವ ರೂಪದಾಗ ಐತಿ, ದ್ರವ ಪದಾರ್ಥ ಐತಿ. ಒಳ ಕೇಂದ್ರ ಗೋಳದಾಗ ಉಷ್ಣಾಂಶ ಹೆಚ್ಚೈತಿ, ಇಲ್ಲಿ ಘನ ರೂಪದಾಗ ಐತಿ. ದ್ರವ ಇರಬೇಕಾಗಿತ್ತ ಆದ್ರೆ ಘನ ರೂಪದಾಗ ಐತಿ. ಹೌದು, ಯಾಕಂತಂದ್ರೆ ಅತ್ಯಂತ ಗರಿಷ್ಠ ಉಷ್ಣಾಂಶದಲ್ಲಿ ಅಲ್ಲಿರುವಂತಹ ದ್ರವ ಪದಾರ್ಥ ತನ್ನ ದ್ರವತ್ವ ಕಳ್ಕೊಳ್ತದೆ. ದ್ರವತ್ವ ಗರಿಷ್ಠ ಉಷ್ಣಾಂಶದಾಗ ದ್ರವ ಪದಾರ್ಥ ಸುಟ್ಟು ಹೋಗ್ತದೆ. ಆ ದ್ರವತ್ವ ಕಳ್ಕೊಂಡೆ ಮುಂದೇನಾಗ್ತದೆ, ಘನ ರೂಪ ತಾಳ್ತದೆ. ಹಂಗಾಗಿ ಇದಕ್ಕೆ ದ್ರವ ರೂಪದ ವಲಯ ದ್ರವಗೋಳ, ಇದಕ್ಕೆ ಘನಗೋಳ ಅಥವಾ ಘನ ರೂಪದ ಗೋಳ ಅಂತ ಕರೆದಾರ. ಇದು ನಿಮಗೆ ಗೊತ್ತಿರಲಿ. ಹಂಗಾದ್ರೆ ಎರಡು ಪದರ ಯಾರು ಮಾಡಿದ್ದಾರೆ? ಇನ್ಗೆ ಲೆಹಾಮ್ನ 1936 ಮಾಡ್ಯಾರ. ಒಂದು ಹೊರ ಕೇಂದ್ರ ಗೋಳ ಮತ್ತೊಂದು ಒಳ ಕೇಂದ್ರ ಗೋಳ. ಮತ್ತೊಂದು ಪ್ರಶ್ನೆ, ಈ ಹೊರ ಕೇಂದ್ರ ಗೋಳ ಮತ್ತು ಒಳ ಕೇಂದ್ರ ಗೋಳಗಳನ್ನು ಬೇರ್ಪಡಿಸುವ ಸೀಮಾ ವಲಯ ಯಾವುದು? ಹೊರ ಕೇಂದ್ರ ಗೋಳ ಮತ್ತು ಒಳ ಕೇಂದ್ರ ಗೋಳಗಳನ್ನು ಬೇರ್ಪಡಿಸುವ ಸೀಮಾ ವಲಯ ಲೆಹಾಮ್ನ. ಅದ ಲೆಹಾಮ್ನ ವಲಯ, ಲೆಹಾಮ್ನ ಅವ್ರದ ನೇಮ್ ಕೊಟ್ಟಾರ. ಅದಕ್ಕೆ ಆ ಪದರಗಳು ಯಾರು ಮಾಡ್ಯಾರಲ್ಲ ಅವ್ರದ ನೇಮ್ ಅದಕ್ಕೆ ಕೊಟ್ಟಾರ, ಲೆಹಾಮ್ನ ವಲಯ. ಲೆಹಾಮ್ನ ಗೊತ್ತಿರಲಿ ನಿಮಗೆ. ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ. ಇನ್ ದ ಬಿಗಿನಿಂಗ್ ಫಸ್ಟ್ ಏನು ಹೇಳಿದ್ದಲ್ಲ ಅಲ್ಲಿಂದ ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ. ಸಿಯಾಲ್ ಮತ್ತು ಸೀಮಾ ಪದರುಗಳನ್ನು ಬೇರ್ಪಡಿಸುವ ವಲಯ ಕೋನಾರ್ಡ್. ಹೌದಾ? ಶಿಲಾಗೋಳ ಮತ್ತು ಮಿಶ್ರ ಗೋಳಗಳನ್ನು ಬೇರ್ಪಡಿಸುವ ವಲಯ ಮೊಹರೋವಿಕ್ ವಲಯ. ಹೊರ ಮ್ಯಾಂಟಲ್ ಮತ್ತು ಒಳ ಮ್ಯಾಂಟಲ್ಗಳನ್ನು ಬೇರ್ಪಡಿಸುವ ವಲಯ ರೆಪಿಟಿವ್ ವಲಯ. ಮಿಶ್ರ ಗೋಳ ಮತ್ತು ಕೇಂದ್ರ ಗೋಳಗಳನ್ನು ಬೇರ್ಪಡಿಸುವ ವಲಯ ಗೂಟೆನ್ಬರ್ಗ್. ಅದೇ ರೀತಿ ಹೊರ ಕೇಂದ್ರ ಗೋಳ ಮತ್ತು ಒಳ ಕೇಂದ್ರ ಗೋಳಗಳನ್ನು ಬೇರ್ಪಡಿಸುವ ವಲಯ ಲೆಹಾಮ್ನ ವಲಯ ಆಗಿರುತ್ತದೆ. ಶಿಲಾಗೋಳ, ಮಿಶ್ರಗೋಳ, ಕೇಂದ್ರಗೋಳ, ಅದು 3 ಪದರಾದವು. ಈಗ ನಾ ಏನು ವಿಷಯ ಹೇಳಿದ್ನಲ್ಲ ಆರಾಮ್ಸಿ ನೀವು ಡೈಗ್ರಾಮ್ ಹಾಕ್ಕೊಂತ ಬರೀಬೇಕು. ನೀವು ನಾಳೆ KS ಮೇನ್ಸ್ ಎಕ್ಸಾಮ್ ಬರೀಬೇಕಾದ್ರೂ ಡೈಗ್ರಾಮ್ ಹಾಕ್ಕೊಂತ ಬರೀಬೇಕು. ಅಂದ್ರೆ ವಿಷಯ ಹೆಚ್ಚಾಗ್ತದೆ. ಡೈಗ್ರಾಮ್ ತೆಗೆದ್ರಿಪ್ಪ ಅಂತಂದ್ರೆ ಹೆಚ್ಚು ಕಡಿಮೆ ಅರ್ಧ ಪೇಜ್ ಡೈಗ್ರಾಮ್ ಆಗ್ತದೆ. ನೀವು ಅರ್ಧ ಪೇಜ್ ಬರೆಯುವುದು ತಪ್ತದೆ. ಬರೀ ಬರ್ಕೊಂತ ಹೋದ್ರೆ ಒಂಥರ ಕತಿ ಆಗ್ತದೆ. ಡೌಟ್ ಬರ್ತದೆ ಪೇಪರ್ ವ್ಯಾಲ್ಯೂಯೇಷನ್ ಮಾಡೋರಿಗೆ. ನಿಮ್ದು ಡೈಗ್ರಾಮ್ ಮತ್ತು ಮ್ಯಾಪ್ ಇತ್ತಪ್ಪ ಅಂತಂದ್ರೆ ಪರ್ಫೆಕ್ಟ್ಲಿ ಗೊತ್ತೈತೆ ಅಂದಂಗೆ. ಯಾರು ಡೈಗ್ರಾಮ್ ತೆಗಿತಾರೆ, ಯಾರು ಮ್ಯಾಪ್ ತೆಗಿತಾರೆ ಅವರಿಗೆ ಪರ್ಫೆಕ್ಟ್ ವಿಷಯ ಗೊತ್ತಿರ್ತದಂತ ವ್ಯಾಲ್ಯೂಯೇಷನ್ ಮಾಡೋರು ತಿಳ್ಕೊಂತಾರೆ. ಹಾಗಾಗಿ ಬರಿಬೇಕಾದ್ರೆ ಡೈಗ್ರಾಮ್ ಸಮೇತ ಇದನ್ನು ಬರೀಲಿಕ್ಕೆ ಪ್ರಯತ್ನ ಮಾಡಿ. ಆಮೇಲೆ HSTR ಮತ್ತು GPSTR ಮಾಡುವಂಥ ಸ್ಪರ್ಧಾರ್ಥಿಗಳಿಗೆ 5 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ ಬರ್ತಾವೆ. 5 ಮಾರ್ಕ್ಸ್ 3 ಮಾರ್ಕ್ಸ್ ಆರಾಮ್ಸಿ ಬರಿಬಹುದು. ಒಂದೊಂದು ಲೇಯರ್ ಶಿಲಾಗೋಳದ ಬಗ್ಗೆ ವರ್ಣಿಸಿ, ಶಿಲಾಗೋಳದ ಬಗ್ಗೆ ವಿವರಣೆ ಕೊಡಿ, ಮಿಶ್ರ ಗೋಳದ ಬಗ್ಗೆ ವಿವರಣೆ ಕೊಡಿ, ಕೇಂದ್ರ ಗೋಳದ ಬಗ್ಗೆ ವಿವರಣೆ ಕೊಡಿ. ಈ ರೀತಿ ಕ್ವಶನ್ಸ್, ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ನಿಮಗೆ ಕೇಳಬಹುದು. ಹಾಗಾಗಿ ಇದನ್ನ ನೆನಪಿಟ್ಕೊಳ್ಳಿ. ಇನ್ನು 1ನೇ ಪದರ್ನಾಗ ನಾವು ಪ್ಲೇಟ್ ಬಗ್ಗೆ ಮಾತಾಡಿದ್ದೇವೆ. ಸ್ವಲ್ಪ ಆ ಪ್ಲೇಟ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಓಕೆ, ಯಾಕಂತಂದ್ರೆ ಈ ಟಾಪಿಕ್ಕಿಗೆ ಆ 1ನೇ ಪದರಿಗೆ ಸಂಬಂಧ ಇದೆ. ಆದ್ರೆ ಒಂದು ಟಾಪಿಕ್ ಬರ್ತದೆ, ನಾನಲ್ಲಿ ಅದನ್ನ ಡೀಟೇಲ್ ಆಗಿ ಕೊಡ್ತೇನೆ ನಿಮಗೆ. ಈಗ ಜಸ್ಟ್ ಒಂದು 5 ನಿಮಿಷ ಅದನ್ನು ಡಿಸ್ಕಷನ್ ಮಾಡೋಣಂತ. ಹೌದಾ? ಪ್ಲೇಟ್ಸ್, ಭೂಫಲಕಗಳು, ಪ್ಲೇಟ್ಸ್, ಭೂಫಲಕಗಳು.
ಏನು ಪ್ರಶ್ನೆ ಕೇಳಿದ್ದಾನಪ್ಪ? ಶಿಲಾಗೋಳದಲ್ಲಿ ಎಷ್ಟು ಫಲಕಗಳು ಕಂಡು ಬರ್ತಾವೆ, ಶಿಲಾಗೋಳದೊಳಗೆ ಎಷ್ಟು ಪ್ಲೇಟ್ ಕಂಡು ಬರ್ತಾವ ಪ್ರಶ್ನೆ ಕೇಳಿದ್ದಾನೆ. ಶಿಲಾಗೋಳದೊಳಗೆ 6 ಫಲಕಗಳು ಕಂಡು ಬರ್ತಾವ, ಪ್ಲೇಟ್ಸ್. 6 ಮುಖ್ಯ ಫಲಕಗಳು. ನಾವು ಕೇಳಿದ್ದ ಪ್ರಶ್ನೆಗೆ ಉತ್ತರ 20 ಉಪ ಫಲಕಗಳು ಕಂಡು ಬರ್ತಾವ, 20 ಉಪ ಫಲಕಗಳು. ಆಮೇಲೆ 1200 ಚಿಕ್ಕ ಫಲಕಗಳು ಕಂಡು ಬರ್ತಾವ, ಪ್ಲೇಟ್ಸ್. ಶಿಲಾಗೋಳದೊಳಗೆ 6 ಫಲಕಗಳು ಅದಾವ. ಹಂಗಾದ್ರೆ ಆ 6 ಪ್ಲೇಟ್ಸ್ ಯಾವನ್ನೋದು ನೋಡ್ರಿ. 6 ಪ್ಲೇಟ್ಸ್. ಬರ್ತಾ ಇದೆ, ಎಕ್ಸ್ಪ್ಲನೇಷನ್ ಬರ್ತಾ ಇದೆ. ನಿಮಗೆಲ್ಲ ಕಾಣಂಗಿಲ್ಲ ಅಕ್ಷರ, ಇಂಗ್ಲಿಷ್ ಮೀಡಿಯಮ್ 6 ಪ್ಲೇಟ್ಸ್ ಬರ್ತಾವ. ಬಟ್ ಇಲ್ಲೇ ಎಕ್ಸ್ಪ್ಲನೇಷನ್ ಬೇಡ ಅಂತ ಇಲ್ಲಿ ಬಂದ ಪ್ಲೇಟ್ಸ್. ಶಿಲಾಗೋಳ ಈಗ ನಾವು ಭೂಮಿಯ ಮೇಲ್ಪದ ಡಿಸ್ಕಷನ್ ಮಾಡೀವಿ. ಆ ಭೂಮಿಯ ಮೇಲ್ಪದ ಅದ್ರ ಬಗ್ಗೆ ನಾನು ನಿಮಗೆ ಹೇಳಾಕತ್ತೇನೆ. ಯಾವುದು ಚಲೋ ಅಂತ ಒಂದು ತೋರಿಸ್ತೇನೆ. ಜಸ್ಟ್ ಹಂಗೆ ಮೈನರ್ ಹೇಳ್ತೇನೆ, ಮುಂದೆ ಕರೆಕ್ಟ್ ಆಗಿ ಹೇಳ್ತೇನೆ. ಭೂಮಿಯ ಮೇಲ್ಭಾಗ ಶಿಲಾಗೋಳ ದೊಡ್ಡ ದೊಡ್ಡ 6 ತುಂಡಾಗಿ ಹೊಡೆದೈತಿ. 6 ತುಂಡುಗಳು ನೋಡಿ, 6 ತುಂಡದ. ಒಂದು ಪೆಸಿಫಿಕ್ ಪ್ಲೇಟ್ ಬರ್ತದೆ, ಪೆಸಿಫಿಕ್. ಇದು ಒಂದು ಪ್ಲೇಟ್, ಪೆಸಿಫಿಕ್ ಪ್ಲೇಟ್ ಒಂದು. ಇನ್ನು ಆಫ್ರಿಕನ್ ಪ್ಲೇಟ್ 2 ಅದ, ಆಫ್ರಿಕನ್ ಪ್ಲೇಟ್ 2ನೇದ. 3ನೇದ ಯುರೇಷಿಯನ್ ಪ್ಲೇಟ್. ಅದು ನೋಡಿ ಇಷ್ಟು ದೊಡ್ಡದೈತಿ, ಇದು ಎಲ್ಲ ಯುರೇಷಿಯನ್ ಪ್ಲೇಟ್. ಮತ್ತೊಂದು ಅಂಟಾರ್ಟಿಕಾ ಪ್ಲೇಟ್, ಅಂಟಾರ್ಟಿಕಾ ಪ್ಲೇಟ್. ಮತ್ತೊಂದು ಅದ ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್, ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್. ಅದ ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್. ಇನ್ನೊಂದು ಅಮೇರಿಕನ್ ಪ್ಲೇಟ್. 6 ತುಂಡದಾವ. ಶಿಲಾಗೋಳ 6 ತುಂಡುಗಳಾಗಿ ಒಡೆದೈತಿ. ಪ್ಲೇಟ್ ಟೆಕ್ಟಾನಿಕ್ ಥಿಯರಿ ಇದನ್ನು ವಿವರಣೆ ಕೊಡ್ತದೆ. 6 ಪ್ಲೇಟ್ ಅದಾವ. ಆಮೇಲೆ ಸಣ್ಣ ಸಣ್ಣ ಪ್ಲೇಟ್ ನೋಡ್ರಿ. ಇಲ್ಲಿ ಮೊನ್ನೆ 2019 ನಿಮ್ KS ಎಕ್ಸಾಮ್ದಾಗ ಕೇಳ್ಯಾನ, ನಾಚ್ಕಾ ಪ್ಲೇಟ್ ಎಲ್ಲಿ ಅಂತ ಕೇಳ್ಯಾನ. ಮುಂದೆ ಹೇಳ್ತೀನಿ ನಿಮಗೆ. ಅದ ದಕ್ಷಿಣ ಅಮೆರಿಕಾದ ಪಶ್ಚಿಮ ಭಾಗದಾಗ ಬರ್ತದ ನಾಚ್ಕಾ. ಇವು ಸಣ್ಣ ಪ್ಲೇಟ್, ಇವು 20 ಉಪ ಫಲಕಗಳು ಬರ್ತಾವಲ್ಲ, ಅದ್ರಾಗಿ ಬರ್ಕೋಬೇಡಿ, ಜಸ್ಟ್ ನೋಡ್ರಿ. ಅದ ಕೆರಿಬಿಯನ್ ಪ್ಲೇಟ್ ಕೇಳ್ಯಾನ. ಕೆರಿಬಿಯನ್ ಪ್ಲೇಟ್ ಎಲ್ಲಿ ಬರ್ತದೆ? ಅಮೆರಿಕಾದ ಪೂರ್ವ ಭಾಗದಾಗ ಕೆರಿಬಿಯನ್ ಪ್ಲೇಟ್ ಬರ್ತದೆ. ಮತ್ತೊಂದು ಪ್ರಶ್ನೆ, ಜುವಾಂಡಿಕಾ ಪ್ಲೇಟ್ ಕೇಳ್ಯಾನ. ಜುವಾಂಡಿಕಾ ಪ್ಲೇಟ್ ಅದ ಉತ್ತರ ಅಮೆರಿಕಾದ ಪಶ್ಚಿಮ ಭಾಗದಾಗ ಸಣ್ಣದೈತಿ, ಜುವಾಂಡಿಕಾ ಪ್ಲೇಟ್. ಅದ ದೆನ್ ಈ ಕಡೆ ಬರೀಲಿ, ಅರೇಬಿಯನ್ ಪ್ಲೇಟ್ ಬರ್ತದೆ, ಸಣ್ಣ ಪ್ಲೇಟ್. ಇದು ಇಂಡಿಯನ್ ಪ್ಲೇಟ್ ಬರ್ತದೆ, ಸಣ್ಣ ಪ್ಲೇಟ್. ಇದು ಅದ ಫಿಲಿಪೈನ್ಸ್ ಪ್ಲೇಟ್ ಬರ್ತದೆ. ಓಕೆ, ಸುಮಾರು ಪ್ಲೇಟ್ ಅದಾವಿಲ್ಲಿ, ಸಣ್ಣ ಸಣ್ಣ ಪ್ಲೇಟ್ಗಳು. ಅಂದ್ರೆ ಶಿಲಾಗೋಳದಾಗ ಅವೇನ್ ಪ್ರಶ್ನೆ ಕೇಳಾನೆ FD ಎಕ್ಸಾಮ್ ಒಳಗೆ, ಭೂಫಲಕದಲ್ಲಿ ಇರುವಂತ ಒಟ್ಟು ಫಲಕಗಳ ಸಂಖ್ಯೆ ಎಷ್ಟು? 6 ಪ್ಲೇಟ್ ಅದಾವ. ಅದ 6 ಭೂಫಲಕಗಳು ಕಂಡು ಬರ್ತಾವ. ಇವು ನಿಮಗೆ ಗೊತ್ತಿರಲಿ, ನಾವು ಕೇಳಿದ ಪ್ರಶ್ನೆ. ಆದ್ರೆ ಇವು ಸಣ್ಣ ಸಣ್ಣ ಪ್ಲೇಟು ಕೇಳಬಹುದು. UPSC ಎಕ್ಸಾಮ್ದಾಗ ಕೇಳ್ಯಾನ, ನಾಚ್ಕಾ ಪ್ಲೇಟ್ ಎಲ್ಲಿ ಐತಿ ಅಂತ ಕೇಳ್ಯಾನ. ಇದು ಪೆಸಿಫಿಕ್ ಸಾಗರದಾಗ ಐತಿ, ಪೆಸಿಫಿಕ್ ಪ್ಲೇಟ್ದಾಗ ಐತಿ, ಮೇಜರ್ ಪ್ಲೇಟ್ದಾಗ ಐತಿ. ಅದು ಒಡೆದಂತ ಸಣ್ಣ ಪ್ಲೇಟ್ ಇದು. ಮತ್ತೆ ಕ್ವಶನ್ ಕೇಳ್ತಾನ, ಇಲ್ಲಿ ಪರ್ವತ ಶ್ರೇಣಿಗಳು ಬರ್ತಾವ. ಉತ್ತರ ಅಮೆರಿಕಾದ ರಾಕಿ ಪರ್ವತ ಶ್ರೇಣಿ, ದಕ್ಷಿಣ ಅಮೆರಿಕಾದ ಆಂಡಿಸ್ ಪರ್ವತ ಶ್ರೇಣಿ, ಆಫ್ರಿಕಾದ ಅಟ್ಲಾಸ್ ಪರ್ವತ ಶ್ರೇಣಿ, ನಮ್ಮ ಈ ಏಷ್ಯಾದ ಹಿಮಾಲಯ ಪರ್ವತ ಶ್ರೇಣಿ, ಆಸ್ಟ್ರೇಲಿಯಾದ ಗ್ರೇಟ್ ಡಿವೈಡಿಂಗ್ ರೇಂಜ್ ಪರ್ವತ ಶ್ರೇಣಿ. ಪ್ರಪಂಚದಾಗ ಎಲ್ಲೇ ಮಡಿಕೆ ಪರ್ವತ ಶ್ರೇಣಿಗಳು ಅದಾವ, ಆ ಎಲ್ಲ ಮಡಿಕೆ ಪರ್ವತ ಶ್ರೇಣಿಗಳು ಹೆಂಗ ನಿರ್ಮಾಣಗೊಂಡಿದ್ದಾವ ಅಂತಂದ್ರೆ ಭೂಫಲಕಗಳ ಘರ್ಷಣೆ. ಭೂಫಲಕಗಳು ಒಂದಕ್ಕೊಂದು ಘರ್ಷಣೆ ಮಾಡ್ತಾವ. ಮುಂದೆ ಆ ಮುಖ ಭಾಗಗಳು ಮೇಲಕ್ಕೇರ್ತಾವ. ಮೇಲಕ್ಕೇರ್ಕೊಂತ ಏನಾಗ್ತಾವ? ಮಡಿಕೆ ಪರ್ವತಗಳು ಆಗ್ತಾವ. ಅದ
ಕನ್ವರ್ಜೆಂಟ್ ಪ್ಲೇಟ್ ಬೌಂಡ್ರೀಸ್, ಡೈವರ್ಜೆಂಟ್ ಪ್ಲೇಟ್ ಬೌಂಡ್ರೀಸ್, ಸಬ್ಡಕ್ಷನ್ಸ್ ಪ್ಲೇಟ್ ಬೌಂಡ್ರೀಸ್ ಬರ್ತಾವೆ. 3 ಪ್ರಕಾರದಾಗ ಬರ್ತಾವ. ಆ ಭೂಫಲಕಗಳ ಏನದಾವಲ್ಲ ಇವೆಲ್ಲ ಪ್ಲೇಟ್ ಎಲ್ಲಿ ಅದಾವ? ಮಿಶ್ರಗೋಳದ ಮೇಲೆ ತೇಲಾಡ್ತಾ ಇದ್ದಾವ. ಶಿಲಾಗೋಳ ಮಿಶ್ರಗೋಳದ ಮೇಲೆ ತೇಲಾಡ್ತಾ ಇದೆ. ಆಮೇಲೆ ಈ ಪ್ಲೇಟ್ ಚಲನೆ ಮಾಡಾಕತ್ತಾವ, ಪ್ಲೇಟ್ ಮೂಮೆಂಟ್ ಮಾಡಾಕತ್ತಾವ. ಭೂಫಲಕಗಳು ಚಲನೆ ಮಾಡಾಕತ್ತಾವ. ಇವುಗಳ ಚಲನೆ ಬಹಳ ನಿಧಾನವಾಗಿರ್ತದೆ. 1 ವರ್ಷಕ್ಕೆ 1 ಸೆಂಟಿಮೀಟರ್, 1 ವರ್ಷಕ್ಕೆ 6 ಸೆಂಟಿಮೀಟರ್, 1.5 ಸೆಂಟಿಮೀಟರ್ ಹಿಂಗೆ ಇವು ಚಲನೆ ಮಾಡಾಕತ್ತಾವ. ಆ ಚಲನೆ ಮಾಡ್ಕೊಂತ ಇವತ್ತು ಹಿಂಗೆ ಬಂದು ನಿಂತಾವ. ಪ್ರಾರಂಭದಾಗ ಒಂದ ಭೂಖಂಡ ಇತ್ತು, ಸೂಪರ್ ಕಾಂಟಿನೆಂಟ್. ಇವತ್ತು 7 ಖಂಡ ಅದಾವ. ಮೊದಲ ಒಂದ ಖಂಡ ಇತ್ತು, ಸೂಪರ್ ಕಾಂಟಿನೆಂಟ್. ಅದರ ಹೆಸರು ಪಾಂಜಿಯಾ. ಇವತ್ತ 5 ಮಹಾಸಾಗರಗಳು ಅದಾವ. ಪ್ರಾರಂಭದಾಗ ಒಂದ ಸಾಗರ ಇತ್ತು, ಪ್ಯಾಂಥಲಸ್. ಸೂಪರ್ ಕಾಂಟಿನೆಂಟ್, ಸೂಪರ್ ಓಸಿಯನ್. ಒಂದ ಸಾಗರ, ಒಂದ ಸಮುದ್ರ ಇತ್ತು. ಮುಂದೆ ಅವು ಕ್ರಮೇಣ ಒಡ್ಕೊಂಡು ಹಿಂಗೆ ಬಂದು ನಿಂತಾವ. ಒಂದು ಟಾಪಿಕ್ ಇದೆ, ಅದನ್ನ ನಾನು ನಿಮ್ಗೆ ಹೇಳ್ತೇನೆ. ಮುಂದೆ ಎಲ್ಲ ಚಿತ್ರ ತೋರಿಸ್ಕೊಂತ ಹೇಳ್ತೇನೆ. ಆ ಒಂದ ಖಂಡ ಹೆಂಗಿತ್ತು, ಅದು ಹೆಂಗೆ ಒಡ್ಕೊಂತ ಸಾಗರಗಳು ಹೆಂಗಾದು, ಅದನ್ನೆಲ್ಲ ನಾನು ನಿಮಗೆ ಆ ಕ್ಲಾಸ್ನೊಳಗೆ ಅದನ್ನು ವಿವರಣೆ ಕೊಡ್ತೇನೆ. ಗೊತ್ತಾತಲ್ಲ ಪ್ಲೇಟ್ಸ್ ಬಗ್ಗೆ? ಭೂಫಲಕದೊಳಗೆ 6 ಮುಖ್ಯ ಫಲಕಗಳು ಕಂಡು ಬರ್ತಾವೆ, 20 ಉಪಫಲಕಗಳು ಕಂಡು ಬರ್ತಾವೆ, 1200 ಚಿಕ್ಕ ಫಲಕಗಳು ಕಂಡು ಬರ್ತಾವೆ. ಇದಕ್ಕೆ ಸಂಬಂಧ ಇಲ್ಲ, ಒಂದು ಪ್ರಶ್ನೆ ಕೇಳಿದ್ದಾನೆ, ಹಾಗಾಗಿ ನಾನು ನಿಮಗೆ ಇದನ್ನ ವಿವರಣೆ ಕೊಡ್ತಾ ಇದ್ದೇನೆ. ಇಲ್ಲಿಗೆ ಈ ಭೂಮಿಯ ಅಂತರಾಳದ ರಚನೆ, ಭೂಮಿಯ ಪದರುಗಳು ಟಾಪಿಕ್ ಇಲ್ಲಿಗೆ ಕಂಪ್ಲೀಟ್ ಆಯ್ತು ನೋಡ್ರಿ. ಓಕೆ, ರೈಟ್.